ಈ ಆನೆಗಳ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಶಾಸಕರಾಗಿರ್ಬೋದು ಒಬ್ಬರು ಜನಪ್ರತಿನಿಧಿಯಾಗಿ ನೀವು ಏನು ಕ್ರಮವನ್ನು ಕೈಗೊಳ್ತೀರಿ? ಬ್ಯಾರಿಕೇಡ್ ಹಾಕಬೇಕು, ಅದಕ್ಕೆ ಒಂದು ಫೆನ್ಸಿಂಗ್ ವ್ಯವಸ್ಥೆ ಮಾಡಬೇಕು, ಆಮೇಲೆ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕಂಥದ್ದು. ಈ ಕಾರ್ಯಕ್ರಮಗಳಿಗೆ ಬೇಕಾದಷ್ಟು ಪ್ರಯತ್ನನ ರಾಜೇಗೌಡರು ಸಮೇತ ಮಾಡಿ ಶ್ರೀನಿವಾಸ್ ಅವರ ಕೊಡುಗೆಯನ್ನು ಹಾಗೂ ಸಾಕ್ಷಿ ಅವರ ಕೊಡುಗೆಯನ್ನು ಎನ್ನರ್ಪುರ ತಾಲೂಕಿನ ಮಟ್ಟಿಗಾಡಿದ್ದಾರೆ. ಹೇಗಿದೆ ಅವ್ರ ಬಗ್ಗೆ ನಾನು ಭಾಳಷ್ಟು ಅಭಿಮಾನಿಯಾಗಿದ್ದೇನೆ. ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಹೊಸ ಕಟ್ಟಡಗಳನ್ನು ಕಟ್ತಕ್ಕಂಥದ್ದು, ಹೊಸ ದೇವಸ್ಥಾನಗಳನ್ನು ಸೃಷ್ಟಿ, ಹಳೆ ದೇವಸ್ಥಾನಗಳನ್ನು ಇದಕ್ಕೆಲ್ಲ 100% ನಮಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ಮಾನ್ಯ ಎಂ ಶ್ರೀನಿವಾಸರವರು. ಹೇಗಿತ್ತು PCLD ಬ್ಯಾಂಕ್ನ ಚುನಾವಣೆ ಗೆಲುವು? ಯಾವ ರೀತಿಯಾಗಿ BJPಯವ್ರು ಗೆಲ್ತಕ್ಕಂಥದ್ದು ಚಾನ್ಸಸ್ಸು ಜಾಸ್ತಿ ಇತ್ತು. ಆದರೂ ನಮ್ಮ ಹೋರಾಟ ಏನಾಯಿತು, ಸಂಘಟಿತರಾಗಿ ನಾನು ಸಮೇತ ಇನ್ಕ್ಲೂಡಿಂಗ್ ಮನೆಗೆ ಹೋಗಿ ಕೆಲಸ ಮಾಡಿದ್ದೀನಿ ಹೇಳೋದು. ಹಾಗಾಗಿ ನಮಗೆ PCLD ಬ್ಯಾಂಕು ಗೆಲ್ತು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಎನ್ಆರ್ಪುರ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಎನ್ಆರ್ಪುರ TAPCMS ನ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಪ್ರಸ್ತುತ KPCC ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ, ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಸದಾಶಿವ ಅವರು ನಮ್ಮ ಜೊತೆ ಇದ್ದಾರೆ. ಸದಾಶಿವ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಥ್ಯಾಂಕ್ ಯು. ಸದಾಶಿವ ಅವರೇ, ಸುದೀರ್ಘವಾದ ರಾಜಕೀಯ ಜೀವನ, ಈಗ ಒಂದು ರಾಜ್ಯದ KPCC ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಹೇಗಿದೆ KPCC ಸದಸ್ಯರಾಗಿ ಸದಾಶಿವ ಅವರ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ? KPCC ಸದಸ್ಯರಾಗಿ ಈ ಪಕ್ಷ ಸಂಘಟನೆಯಿಂದನೇ ಇವತ್ತು ರಾಜೇಗೌಡರು ಗೆಲ್ಲಲಿಕ್ಕೆ ಸಾಧ್ಯ. ನಿರಂತರವಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಜನರಿಗೆ ಸ್ಪಂದಿಸ್ತಾ ಇದ್ದೀವಿ. ಯಾರದೇ ಫೋನ್ ಬರಲಿ, ಯಾರದೇ ಬರಲಿ, ಅವ್ರದನ್ನು ನನ್ನ ಹತ್ರ ನಂಬರ್ ಫೀಡ್ ಆಗಿರಲಿ ಇಲ್ಲದೇ ಇರಲಿ, ಅವ್ರಿಗೆ ವಾಪಸ್ ಉತ್ತರ, ನಿಮ್ಮ ಫೈಲ್ ಏನಾಯಿತು, ಯಾಕಾಯಿತು, ಏನು ಅಂತೇಳಿ ಪ್ರತಿಯೊಬ್ಬರಿಗೂ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ. ಅವ್ರ ಸಮಸ್ಯೆಗಳನ್ನು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಅನುಮಾನನೇ ಬೇಡ. ಹಾಗಾಗಿ ಪಟ್ಟಣ ಪಂಚಾಯಿತಿಯಲ್ಲೂ ಅಷ್ಟೇ, ಇಲ್ಲಿ ತಾಲೂಕಿನ ಇಲ್ಲಿರ್ತಕ್ಕಂಥ ಎಲ್ಲ ಯಾರನ್ನು ವಿಚಾರಿಸಿದ್ರು ಆಗುತ್ತೆ. ಅದೇ ರೀತಿ ಶೃಂಗೇರಿ ಭಾಗದಲ್ಲೂ ನಾನು ಹೋಗಿ ಎಲೆಕ್ಷನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಅತಿ ಹೆಚ್ಚಿನದಾಗಿ ನಾವು ನರಸಿಂಹರಾಜಪುರದಲ್ಲೇ ಭಾಳಷ್ಟು ಕೆಲಸ, ಯಾಕಂದರೆ ನನ್ನ ಹುಟ್ಟೂರು ಮತ್ತು ನಾನು ಇಲ್ಲಿ ಒಡನಾಟ ಜಾಸ್ತಿ ಇರೋದ್ರಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿ ಸುಮಾರು 5,500 ವೋಟ್ಗಳನ್ನು ನಮ್ಮ ನರಸಿಂಹರಾಜಪುರ ತಾಲೂಕಿಂದನೇ ನಾವು ಲೀಡ್ ಮಾಡಿ ಕೊಟ್ಟಿದ್ದೀವಿ ರಾಜೇಗೌಡರಿಗೆ. ನೀವು ಚುನಾವಣೆಯಲ್ಲಿ 5,500 ಹೆಚ್ಚು ಸಾವಿರ ವೋಟ್ಗಳ ಲೀಡ್ ನರಸಿಂಹರಾಜಪುರದಲ್ಲಿ ಬಂದಿರುವಂತ. ಹೌದು. ಹೇಗಿದೆ ಈಗ ಒಂದು ಪ್ರಸ್ತುತವಾಗಿ ಆ ನರಸಿಂಹರಾಜಪುರದಲ್ಲಿ ಈಗ ರಾಜೇಗೌಡರು ಗೆಲ್ಲುವುದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಅದು ನರಸಿಂಹರಾಜಪುರ ಪಟ್ಟಣ, ನರಸಿಂಹರಾಜಪುರ ತಾಲೂಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೊಪ್ಪ ಶೃಂಗೇರಿಯಲ್ಲಿ ಬಹುದೊಡ್ಡ ಹಿನ್ನಡೆ ಆದ್ರೂ ಕೂಡ ನರಸಿಂಹರಾಜಪುರದಲ್ಲಿ ಉತ್ತಮವಾದ ಲೀಡ್ ಅನ್ನು ಪಡ್ಕೊಳ್ತಾರೆ. ಈಗ 2ನೇ ಬಾರಿ ಶಾಸಕರಾಗಿ 2 ವರ್ಷಗಳು ಕಳೆದಿರುವಂತದ್ದು. ಈಗ ರಾಜೇಗೌಡರು ಕೂಡ ಕ್ರೆಡಲ್ನ ಅಧ್ಯಕ್ಷರಾಗಿರುವಂತದ್ದು. ಈ 2 ವರ್ಷಗಳ ಅವಧಿಯಲ್ಲಿ ನರಸಿಂಹರಾಜಪುರ ತಾಲೂಕಿಗೆ ನಿಮ್ಮ ಒಂದು ಸರ್ಕಾರ ಆಗಿರ್ಬೋದು, ನಿಮ್ಮ ಶಾಸಕರ ಕೊಡುಗೆ ಏನು ಸರ್? ಒಂದು ಇಲ್ಲಿ ಏನೇ ಡೆವಲಪ್ಮೆಂಟ್ ಆಗಿರಬೇಕಾದ್ರೂ ಸಮೇತ ಒಂದು ರಾಜೇಗೌಡರು ಕಾರಣ, ಮತ್ತೊಂದು ಎಂ ಶ್ರೀನಿವಾಸ್ ಅವರು ಕಾರಣ. ಇವರೆರಡು ಜನನು ನಾವು ಮರೆಯೋಂಗಿಲ್ಲ. ಇದರಲ್ಲಿ ಎಲ್ಲ ರೀತಿಯಲ್ಲೂ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ನಾವು ಅತಿ ಹೆಚ್ಚಿನದಾಗಿ ಅದನ್ನು ಕಾರ್ಯಕರ್ತರಿಗೆ, ಸಾಮಾನ್ಯ ಜನರಿಗೆ ಪ್ರಸ್ತುತಪಡಿಸ್ತಕ್ಕಂಥದ್ದು, ಅವರಿಗೆ ಭಾಷಣದ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ತಿಳಿಯಿರ್ತಕ್ಕಂಥದ್ದು, ಪಂಚಾಯಿತಿ ಮಟ್ಟದಲ್ಲಿ ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸಗಳನ್ನು ನಾವೆಲ್ಲ ಒಗ್ಗಟ್ಟಾಗಿ, ಅದರಲ್ಲಿ ಎಲ್ಲರೂ ಸೇರ್ತಾರೆ, ಬ್ಲಾಕ್ ಅಧ್ಯಕ್ಷರು ಸೇರ್ತಾರೆ, ಜಿಲ್ಲಾ ಅಧ್ಯಕ್ಷರು ಸೇರ್ತಾರೆ, ಒಂದು ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದ್ದೀವಿ. ಹಾಗಾಗಿ ಈ ಲೀಡ್ ಬರಲಿಕ್ಕೆ ಒಂದು ಕಾರಣ ಇದೆ. ಅದರಲ್ಲಿ ಡೆವಲಪ್ಮೆಂಟ್ಸಿಗೆ ತುಂಬ ಹೇಳಲಿಕ್ಕಿದೆ, ತುಂಬ ಅಂದರೆ ತುಂಬ ಹೇಳಲಿಕ್ಕಿದೆ. ಪ್ರತಿ ಗ್ರಾಮದಲ್ಲೂ ಸಮೇತ ಒಂದು ಶಾಲೆ ಮಕ್ಕಳು ಸಮೇತ ಒಂದು ಶಾಲೆಗೆ ಹೋಗಲಿಕ್ಕೆ ನಡ್ಕೊಂಡು ಬರಲಿಕ್ಕೂ ಸಮೇತ ರಸ್ತೆ ದಾರಿಗಳು ಇರಲಿಲ್ಲ. ಎಲ್ಲ ಮಣ್ಣು ದಾರಿ ಇತ್ತು, ಕಾಲು ದಾರಿಗಳಿತ್ತು. ಅದನ್ನೆಲ್ಲ ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಸಮೇತ ಇವತ್ತು ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಜಲ್ಲಿ ಹಾಕ್ತಕ್ಕಂಥದ್ದು, ಕೆಲವು ಕಡೆ ಟಾರ್ ರಸ್ತೆ ಮಾಡ್ತಕ್ಕಂಥದ್ದು ಸಾಕಷ್ಟು ನಿದರ್ಶನಗಳು ಇದ್ದಾವೆ. ಇವತ್ತು ಶಾಲೆ ಮಕ್ಕಳಿಗೂ ಸಮೇತ ಹಳ್ಳಿಯಿಂದ ಬರ್ತಕ್ಕಂಥವ್ರು ಹ್ಯಾಪಿ ಇದ್ದಾರೆ. ಯಾವುದೇ ಕಾರಣದಲ್ಲೂ ಆನೆ ಒಂದು ಗಲಾಟೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಈ ಭಾಗದ ಹಳ್ಳಿ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಹಾಗಾಗ್ಬಿಟ್ಟು ಜನ ಅತಿ ಹೆಚ್ಚಿನ ವಿಶ್ವಾಸದಿಂದ
ಇವತ್ತು ರಾಜೇಗೌಡರಿಗೆ ಕೈ ಹಿಡಿದಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಸದಾಶಿವ ಅವರೇ, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಆನೆಯ ಒಂದು ಸಮಸ್ಯೆ ಕುರಿತಾಗಿ ಹೇಳಿದ್ರಿ. ಹೌದು. ಆನೆಯ ಸಮಸ್ಯೆ ಈಗ ಬಹುಶಃ ಎನ್ನರ್ಪುರ ತಾಲೂಕಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಆನೆಯ ಸಮಸ್ಯೆ ಆಗಿರುವಂತದ್ದು. ರೈತರು ಈಗ ತೋಟಗಳಿಗೆ ಗದ್ದೆಗಳಿಗೆ ಓಡಾಡುವುದಕ್ಕೆ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಕಳೆದ 2.5 ತಿಂಗಳ ಅಂತರದಲ್ಲಿ 3 ಆನೆ ದಾಳಿಗೊಳಗಾಗಿ ಮೃತಪಟ್ಟಿರುವಂತದ್ದು. ಈಗ ಮತ್ತಷ್ಟು ಆನೆಗಳ ಪ್ರಮಾಣ ದಿನದಿನಕ್ಕೆ ಹೆಚ್ಚಳವಾಗ್ತಾ ಇದೆ. 40 ರಿಂದ 50 ಆನೆಗಳು ನರಸಿಂಹರಾಜಪುರ ತಾಲೂಕಿನ ವ್ಯಾಪ್ತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಭದ್ರಾ ಬ್ಯಾಕ್ ವಾಟರ್ ನಲ್ಲಿ 20ಕ್ಕೂ ಹೆಚ್ಚು ಆನೆಗಳು ನೀರು ಕುಡಿತಿರುವಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ರೀತಿ ಆನೆಗಳ ಒಂದು ಸಮಸ್ಯೆ ಇರುವಂತದ್ದು. ಈ ಆನೆಗಳ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಶಾಸಕರಾಗಿರ್ಬೋದು, ಒಬ್ರು ಜನಪ್ರತಿನಿಧಿಯಾಗಿ ನೀವು ಏನ್ ಕ್ರಮವನ್ನು ಕೈಗೊಳ್ತಾ ಇದ್ದೀರಾ? ಸರ್, ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಶಾಸಕರು ಎಲ್ಲ ಲೀಡರ್ಸ್ಗಳು ಒಟ್ಟು ಸೇರಿ ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದೀವಿ, ಇನ್ಕ್ಲೂಡಿಂಗ್ ನಾನು ಸಮೇತ. ವೈಲ್ಡ್ ಲೈಫ್ DF ಒಟ್ಟಿಗೂ ಮಾತಾಡಿದೀವಿ, ಆಮೇಲೆ ನಮ್ಮ ಲೋಕಲ್ ಅಧಿಕಾರಿಗಳಿಗೊಟ್ಟಿಗೂ ನಾವು ಚರ್ಚೆ ಮಾಡಿದ್ದೀವಿ. ಅದರ ಪ್ರಯತ್ನವಾಗಿ ರಾಜೇಗೌಡರು ಮಿನಿಸ್ಟರ್ ಹತ್ರನೂ ಹೋಗಿ ಡಿಸ್ಕಷನ್ ಮಾಡಿದ್ದಾರೆ. ಒಂದು ಬಾರಿ ಡಿಸ್ಕಷನ್ ಮಾಡಿ ಆನೆ ಬ್ಯಾರಿಕೇಡ್ ಹಾಕಬೇಕು, ಅದಕ್ಕೆ ಒಂದು ಫೆನ್ಸಿಂಗ್ ವ್ಯವಸ್ಥೆ ಮಾಡಬೇಕು, ಆಮೇಲೆ ರೈಲ್ವೆ ಬ್ಯಾರಿಕೇಡ್ ಹಾಕ್ತಕ್ಕಂಥದ್ದು, ಈ ಕಾರ್ಯಕ್ರಮಗಳಿಗೆ ಬೇಕಾದಷ್ಟು ಪ್ರಯತ್ನನ ರಾಜೇಗೌಡರು ಸಮೇತ ಮಾಡಿದ್ದಾರೆ. ಮೊನ್ನೆ ನಮ್ಮ ಖಾಂಡ್ಯ ಇದರಲ್ಲಿ ನಮ್ಮ ಹೊಳೆ ಪಕ್ಕದಲ್ಲೇ ಇರತಕ್ಕಂಥ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಆನೆ ತುಳಿಕುತ್ತಕ್ಕೆ ಹೊಡೆದಾಗ ತಕ್ಷಣ ಮತ್ತೆ ಹೋಗಿ ಮಿನಿಸ್ಟರ್ ಹತ್ರ ಮಾತಾಡಿ ತುರ್ತಾಗಿ 10 ಕಿಲೋಮೀಟ್ರು ಆನೆ ಬ್ಯಾರಿಕೇಡ್ ಒಂದು ರೈಲ್ವೆ ಅದನ್ನು ಹಾಕಬೇಕು ಅಂತಕ್ಕಂಥದ್ದು, ಅದರಲ್ಲಿ 10 ಕಿಲೋಮೀಟ್ರನ್ನ ಒಪ್ಪಿಗೆ ತೆಗೆದುಕೊಂಡು ಬಂದಿದ್ದಾರೆ. ಮತ್ತು ಈಗ ತೀರೋದವರಿಗೆಲ್ಲ ವೈಯಕ್ತಿಕವಾಗಿಯೂ ರಾಜೇಗೌಡರು ಕೊಟ್ಟಿದ್ದಾರೆ, ನಮ್ಮ ಜಿಲ್ಲಾ ಮಂತ್ರಿಗಳು ಕೊಟ್ಟಿದ್ದಾರೆ, ಆಮೇಲೆ ಪ್ರತಿಯೊಬ್ಬರು ಸಹಾಯದಿಂದ ಸುಮಾರು ಸರ್ಕಾರದಿಂದ ಕೂಡ 15 ಲಕ್ಷ ರೂಪಾಯಿ. ಈಗ ಇನ್ನೊಂದು ಚರ್ಚೆ ನಡೀತಾ ಇದೆ, ಮನುಷ್ಯನ ಜೀವನಕ್ಕೆ 15 ಲಕ್ಷ ಹಣ ಸಾಕ? ಅವನು ಒಬ್ಬ ಕುಟುಂಬದ ಆಧಾರ ಸ್ತಂಭವಾಗಿರ್ತಾರೆ. ಈಗ ಮುತ್ತಿನಕೊಪ್ಪದಲ್ಲಿ ಮೃತಪಟ್ಟವರಾಗಿರ್ಬೋದು, ಅಥವಾ ಸೀತೂರಿನಲ್ಲಿ ಮೃತಪಟ್ಟವರಾಗಿರ್ಬೋದು, ಅಥವಾ ಕತ್ಲಖಾನ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಮಹಿಳೆ ಎಸ್ಟೇಟ್ ನಲ್ಲಿ ಏನು ಕಾಫಿಯನ್ನು ಕುಯ್ತಿದ್ದ ವೇಳೆ ಆ ಮಹಿಳೆಯ ಮೇಲೆ ಆನೆ ದಾಳಿಯನ್ನು ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಕುಟುಂಬದ ಆಧಾರ ಸ್ತಂಭಗಳೇ ಹೋದಾಗ 15 ಲಕ್ಷ ಪರಿಹಾರ ಸಾಕ? 15 ಲಕ್ಷಕ್ಕಿಂತ ಇನ್ನು ಕೂಡ ಜಾಸ್ತಿ ಹಣವನ್ನ ಮಾಡಬೇಕು ಅನ್ನೋ ಬೇಡಿಕೆ ಕೂಡ ಇದೆ. ಇದ್ರ ಕುರಿತಾಗಿ ಏನಾದ್ರು ಚರ್ಚೆ ನಡೆದಿದ್ಯಾ? ಸರ್, ಇದ್ರ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೂ ಪರ್ಮನೆಂಟ್ ಆಗಿ ನಾವು ಕೆಲಸ ಕೊಡ್ಲಿಕ್ಕೆ ಆಗಲ್ಲ, ಟೆಂಪ್ರರಿ ಕೆಲಸಗಳನ್ನು ಆ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು. ಆಮೇಲೆ ಈಗ ಶಾಸನಸಭೆಯಲ್ಲಿ, ಮುಂದಿನ ಶಾಸನಸಭೆಯಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಹೆಚ್ಚಿನ ಅನುದಾನ ಬರುವಾಗೆ ಒಂದು ಪ್ರಾಮಾಣಿಕ ಪ್ರಯತ್ನನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಜಿಲ್ಲಾ ಮಂತ್ರಿಗಳು ನಮ್ಮ ರಾಜೇಗೌಡರು ಸಾರ್ವಜನಿಕವಾಗಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಸದಾಶಿವರೇ, ಎನ್ನರ್ಪುರ ತಾಲೂಕು ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ಗೆ ದೊಡ್ಡ ದೊಡ್ಡ ನಾಯಕರುಗಳಿರುವಂತದ್ದು. ಅದರಲ್ಲಿ ಈ ಬಾರಿ 3 ಜನರಿಗೆ ಈ ಬಾರಿ ನಿಗಮ ಮಂಡಳಿ ಸ್ಥಾನ ಸಿಕ್ಕಿರುವಂತದ್ದು. ಒಂದು ಕಡೆ ಶಾಸಕರಾಗಿರುವಂತ ರಾಜೇಗೌಡರಿಗೆ, ಇನ್ನೊಂದು ಕಡೆಯಲ್ಲಿ ಅಂಶುಮಂತ್ ಅವರಿಗೆ, ಇನ್ನೊಂದು ಕಡೆಯಲ್ಲಿ ಶ್ರೀನಿವಾಸ್ ಅವ್ರಿಗೆ ಸಿಕ್ಕಿರುವಂತದ್ದು. ಈಗ ಸದಾಶಿವ ಅಂತ ಬಂದಾಗ ಶ್ರೀನಿವಾಸ್ ಅವರು ಹಾಗೂ ಸದಾಶಿವ ಅವರು ಅತ್ಯಂತ ಆತ್ಮೀಯರು. ನಿಮ್ಮ ಎನ್ನರ್ಪುರ ತಾಲೂಕಿಗೂ ಕೂಡ ಸದಾಶಿವ ಅವರ ಕೊಡುಗೆ ಅತ್ಯಂತ ಬಹಳ ದೊಡ್ಡದಿರುವಂತದ್ದು. ಜೊತೆಗೆ ಶ್ರೀನಿವಾಸ್ ಅವರ ಕೊಡುಗೆ ಕೂಡ, ಶ್ರೀನಿವಾಸ್ ಅವರ ಕೊಡುಗೆಯನ್ನ ಹಾಗೂ ಸದಾಶಿವ ಅವರ ಕೊಡುಗೆಯನ್ನ ಎನ್ನರ್ಪುರ ತಾಲೂಕಿನ ಮಟ್ಟಿಗಾಡಿದ್ದಾರೆ. ಹೇಗಿದೆ? ಶ್ರೀನಿವಾಸ್ ಅವ್ರ ಬಗ್ಗೆ ನಾನು ಬಹಳಷ್ಟು ಅಭಿಮಾನಿಯಾಗಿದ್ದೇನೆ. ನನಗೆ ಬಹುಶಃ ಒಂದು 40 ವರ್ಷದಿಂದ ಅವ್ರು ನನಗೆ ಪರಿಚಿತರು. ಯಾವುದೇ ಸಂದರ್ಭದಲ್ಲಿ ಯಾವಾಗಲೇ ಹೋಗಲಿ ಅವ್ರ ಮನೆಗೆ ನಮಗೆ ವಿಶ್ವಾಸದಿಂದ ಕರೆದು ಮಾತನಾಡಿ, ನಮಗೆ ಕ್ರೀಡೆಯಲ್ಲಿ ಅವಾಗ ಭಾಳ ಆಸಕ್ತಿ. ನಾನು ಒಬ್ಬ ಕ್ರೀಡಾಪಟು, ಕರ್ನಾಟಕ ರಾಜ್ಯದಿಂದ ನ್ಯಾಷನಲ್ಸ್ಗೆ ಪ್ರತಿನಿಧಿಸಿದ್ದೀನಿ ನಾನು ವಾಲಿಬಾಲಲ್ಲಿ. ಮಂಗಳೂರು ಯೂನಿವರ್ಸಿಟಿನೂ ಆಡಿದವನು ನಾನು. ಆವಾಗ ಈ ಟೂರ್ನಮೆಂಟ್ ಸಂದರ್ಭಗಳಲ್ಲೆಲ್ಲ ನಾನು ಭೇಟಿ ಕೊಡ್ತಾ ಇದ್ದೆ. ಯಾವ್ದಾದ್ರು ಟೂರ್ನಮೆಂಟ್ ನಡೆಸಬೇಕಾದ್ರೆ ಶ್ರೀನಿವಾಸ್ ಅವ್ರು ಕರೆದು ಅವ್ರ ಕೈಯಲ್ಲಾಗಿದ್ದಷ್ಟು ಶಕ್ತಿ ಮೀರಿ ಅವರು ಹಣವನ್ನು ಆ ಕಾಲದಿಂದನೂ ಕೊಡ್ತಾಯಿದ್ರು. ಅದೇ ರೀತಿ ಎನ್ನಾರ್ಪುರದಲ್ಲಿ ಇರ್ತಕ್ಕಂಥದ್ದು, ನಾನು ಧಾರ್ಮಿಕತೆ ಬಗ್ಗೆ ಭಾಳ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಯಾವುದೇ ಸರ್ಕಾರ ಇನ್ನೊಬ್ಬರ ಬಗ್ಗೆ ನಾನು ದೂರ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ನರಸಿಂಹರಾಜಪುರದಲ್ಲಿ ಇವತ್ತು ಏನಿದೆ, ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಹೊಸ ಕಟ್ಟಡಗಳನ್ನು ಕಟ್ತಕ್ಕಂಥದ್ದು, ಹೊಸ ದೇವಸ್ಥಾನಗಳನ್ನು ಸೃಷ್ಟಿಸಿದೆ, ಹಳೆ ದೇವಸ್ಥಾನಗಳಿಗೆ ಮಾತ್ರ. ಇದಕ್ಕೆಲ್ಲ 100ಕ್ಕೆ 100% ನಮಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ಮಾನ್ಯ ಎಂ ಶ್ರೀನಿವಾಸರವರು. ಅವರ ಕೊಡುಗೆ ಎಂದರೆ ಈ ದೇವಸ್ಥಾನಗಳ ಅಭಿವೃದ್ಧಿ. ನಮ್ಮ ದೇವಸ್ಥಾನಗಳು ಹಿಂದೂಗಳ ದೇವಸ್ಥಾನ ಮಾತ್ರ ಅಲ್ಲ, ಅವರು ಮುಸಲ್ಮಾನ ದರ್ಗಾಗಳಿಗೆ ಹಾಗೂ ಕ್ರೈಸ್ತ ಸಮುದಾಯ ಭವನಗಳಿಗೆ ಅಥವಾ ಕ್ರೈಸ್ತ ದೇವಾಲಯಗಳಿಗೆ ಅಪಾರವಾದ ಕೊಡುಗೆಯನ್ನು ಸಮೇತ ಅವರು ಕೊಟ್ಟಿದ್ದಾರೆ. ಅದಲ್ಲದೆ ಇವತ್ತು ನರಸಿಂಹರಾಜಪುರದಲ್ಲಿ ರಸ್ತೆ ಅಭಿವೃದ್ಧಿ, ಇವತ್ತು ವೈಂಡಿಂಗ್ ಮಾಡಲಿಕ್ಕೆ ಈಗಾಗಲೇ ಸುಮಾರು ಒಂದು 60 ಕೋಟಿಯಷ್ಟು
ಅದರಲ್ಲಿ ಒಂದು 30 ಕೋಟಿ ಬಜೆಟಲ್ಲಿ 60 ಕೋಟಿನೇ ಇರ್ಬೋದು ನನಗೆ ಕರೆಕ್ಟಾಗಿ. ಅದನ್ನು ಮೊನ್ನೆ ಶ್ರೀನಿವಾಸ್ ಅವರು ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಬಜೆಟಲ್ಲಿ ಅನೌನ್ಸ್ ಆಗ್ಬೋದು ಅಂತಕ್ಕಂಥ ಸುದ್ದಿಯನ್ನು, ಖುಷಿ ಸುದ್ದಿಯನ್ನು 60 ಕೋಟಿ ಹಣ ಅನೌನ್ಸ್ ಆಗುತ್ತೆ ಈಗ. ಹೌದು. ಅಭಿವೃದ್ಧಿಗೆ ಅಭಿವೃದ್ಧಿಗೆ. ಹಾಗೆ ಇದ್ರಲ್ಲಿ ತುಂಬಾ ಹಣ ಅವರಿಂದ ಬಂದಿದೆ. ಹಳ್ಳಿಗಳಲ್ಲೂ ಸಮೇತ ಅನೇಕ ರಸ್ತೆಗಳಿಗೆ ಮುಖ್ಯಮಂತ್ರಿಗಳಿಂದ ಶ್ರೀನಿವಾಸ್ ಅವರು ಹಣ ಬಿಡುಗಡೆ ಮಾಡಿ ತಂದಿದ್ದಾರೆ. ಅವ್ರ ಸ್ನೇಹಿತರು ಸಾಕಷ್ಟು ಜನ ಮಿನಿಸ್ಟರ್ ಇದ್ದಾರೆ, ಅವ್ರ ಕಡೆಯಿಂದನೂ ಸಮೇತ ಸಾಕಷ್ಟು ಹಣ ಬರಂಗ್ ಮಾಡಿದ್ದಾರೆ. ಮತ್ತೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಒಂದು, ಈಗಾಗಲೇ ನೀವು ಹೊನ್ನೇಕೊಡಿಗೆ ಸುಮಾರು ಅಲ್ಲಿ 1,500-2,000 ಜನಗಳಿಗೆ ಅನುಕೂಲ ಆಗುತ್ತೆ. ಈ ಭಾಗದಿಂದ ಟೌನಿಂದ 6 ಕಿಲೋಮೀಟರ್ ಒಳಗೆ ನಾವು ಹೊನ್ನೇಕೊಡಿಗೆ ಹೋಗ್ಬೋದು. ನಾವು ಈಗ ಈ ಭಾಗದಲ್ಲಿ ಈ ಕಡೆಯಿಂದ ಒಂದು ಕೈಮರದಿಂದ ಹೋಗ್ಬೋದು, ಇನ್ನೊಂದು ಬಸ್ತಿ ಮಠದಿಂದ ಒಳಭಾಗದ ರಸ್ತೆ ಇದೆ. ಇದೆರಡು ರಸ್ತೆಯಿಂದ 15 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ, 12ರಿಂದ 15 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೂ ಸಮೇತ ಇದನ್ನು ಈ ರಸ್ತೆ ಅಭಿವೃದ್ಧಿಗೆ 35 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಈಗಾಗಲೇ ಫಿನಿಶಿಂಗ್ ಹಂತದಲ್ಲಿದೆ. ಅದನ್ನು ಉದ್ಘಾಟನೆ ಮಾಡಿರೋದು ಮುಖ್ಯಮಂತ್ರಿಗಳನ್ನು ಅವರೇ ಕರೆಸಿ ಆ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಬಾರಿ ಮುಖ್ಯಮಂತ್ರಿಗಳ ಕೈಯಲ್ಲೇ ಉದ್ಘಾಟನೆಯನ್ನು ಆಗತ್ತೆ ಅಂತಕ್ಕಂಥದ್ದು ಸಂತೋಷದ ವಿಷಯ. ಪ್ರಮುಖವಾಗಿ ಸದಾಶಿವ ಅವರೇ, ನೀವು 2023 ಚುನಾವಣೆ 2018 ಚುನಾವಣೆಯಲ್ಲಿ ಪ್ರಮುಖವಾಗಿ ಎನ್ಆರ್ಪುರ ತಾಲೂಕಿನ ಕುರಿತಾಗಿ 2-3 ವಿಚಾರಗಳನ್ನ ನೀವು ಚರ್ಚೆಗೆ ತಂದಿದ್ರಿ. ಅದರಲ್ಲೂ ಪ್ರಮುಖವಾಗಿ ತಾಲೂಕು ಕಚೇರಿಯ ಬದಲಾವಣೆಯ ವಿಚಾರವಾಗಿ ತಾಲೂಕು ಕಚೇರಿಯನ್ನು ಮತ್ತೊಂದು ಭಾಗಕ್ಕೆ ಸಿಟಿ ಭಾಗಕ್ಕೆ ತರ್ತೀವಿ ಅಂತ ಹೇಳಿದ್ರಿ. ಹಾಗೆ ಎನ್ಆರ್ಪುರದ ಅಗಲೀಕರಣದ ವಿಚಾರ ಆಗಿರ್ಬೋದು, ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿರುವಂಥದ್ದು. ಎಲ್ಲೂ ಒಂದ್ ಕಡೆ ನೀವು 2 ವಿಚಾರದಲ್ಲೂ ಕೂಡ ನೀವು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಇಲ್ಲಿನ ಮುಖಂಡರಾಗಿರ್ಬೋದು, ಶಾಸಕರಾಗಿರ್ಬೋದು, ವಿಧಾನ ಪರಿಷತ್ ಮಾಜಿ ಸದಸ್ಯರು, ಈಗ ನಿಗಮ ಮಂಡಳಿ ಅಧ್ಯಕ್ಷ ಶ್ರೀನಿವಾಸರಾಗಿರ್ಬೋದು, ಎಲ್ಲರೂ ಒಂದ್ ಕಡೆ ಇಲ್ಲೊಂದ್ ಕಡೆ ಮಾತಿಗೆ ತಪ್ಪಿದ್ದೀರಿ ಅಂತ ಅನಿಸ್ತಾ ಇಲ್ವಾ? ಈಗ ಯಾವುದೇ ಕಾರಣಕ್ಕಿಲ್ಲ, ನಮ್ಮ ಸರ್ಕಾರ ಇರಲಿಲ್ಲ ಅವತ್ತು. ಈಗ ಸರ್ಕಾರದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ರಾಜೇಗೌಡರು ಮತ್ತು ಶ್ರೀನಿವಾಸ್ ಅವರ ಭಾಳ ಪ್ರಾಮಾಣಿಕ ಪ್ರಯತ್ನ ಇದೆ. ಈಗಾಗಲೇ ರಸ್ತೆ ಅಗಲೀಕರಣಕ್ಕೆ ಈಗಾಗಲೇ ಹೇಳಿದ್ದೀನಿ ನಾನು. ಆ ನಂತರದಲ್ಲಿ ಇವತ್ತು ಅಲ್ಲಿಂದ ಶಿಫ್ಟ್ ಆಗ್ತಕ್ಕಂಥ ವಿಷಯದಲ್ಲಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಇದು ನಡೀತಾ ಇದೆ. ಈಗಾಗಲೇ ಈ ಜಾಗವನ್ನು ಸರ್ವೆ ಮಾಡಿ ಎಷ್ಟು ರೇಂಜ್ ಆಫೀಸಲ್ಲಿ ಅದಕ್ಕೆ ಕಟ್ಟತಕ್ಕಂಥ ಅವಕಾಶ ಇದೆಯಾ, ಈಗ ನರಸಿಂಹರಾಜಪುರ ಪಟ್ಟಣದಲ್ಲಿ ಇದೆಯಲ್ಲ ರೇಂಜ್ ಆಫೀಸು, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಅದನ್ನು ಚಿಕ್ಕಗ್ರಹಾರ ವ್ಯಾಪ್ತಿಗೆ ಅಲ್ಲಿದ್ದ ಡಿಪೋಗೆ ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ತಾಲೂಕು ಆಫೀಸ್ ಕಟ್ಟಲಿಕ್ಕೆ ಅದನ್ನು ಈಗ ಸರ್ವೆ ಕಾರ್ಯಕ್ರಮ ಮುಗಿದಿದೆ. ಸರ್ವೆ ಕಾರ್ಯ ಸಮೇತ ಮುಗಿದಿದೆ. ಯಾವುದೇ ಕಾರಣದಲ್ಲಿ ಅದರಲ್ಲಿ ಹಿಂದೇಟಕ್ಕಾಗೋದಿಲ್ಲ. ಅದೇ ರೀತಿ ಎನ್ಆರ್ಪುರ ಡೆವಲಪ್ ಮಾಡಬೇಕು ಅಂತ ಟೂರಿಸಂ ಚೇರ್ಮನ್ ಆಗಿದ್ದ ತಕ್ಷಣ ನರಸಿಂಹರಾಜಪುರಕ್ಕೆ ಭೇಟಿ ಕೊಟ್ಟು ಇಲ್ಲಿ ಸುಂದರವಾಗಿರ್ತಕ್ಕಂಥ ಟೂರಿಸಂ ಚೇರ್ಮನ್ನು ಬಂದಿದ್ರು, ಇಲ್ಲಿಗೆ ಅವರ MDನೂ ಬಂದಿದ್ದರು. ಬಂದ್ಬಿಟ್ಟು ಸ್ಥಳ ಪರಿಶೀಲನೆಗೆ ನಾನು ಸಮೇತ ಹೋಗಿದ್ದೆ. ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಟೂರಿಸಂ ಡೆವಲಪ್ಮೆಂಟಿಗೆ ಏನು ಬೇಕು ಅದರಲ್ಲಿ ಇರ್ತಕ್ಕಂಥದ್ದು, ಬಂದಿರತಕ್ಕಂಥ ಟೂರಿಸಂ ಅವರಿಗೆ ಆಲ್ಟ್ ಆಗ್ತಕ್ಕಂಥದ್ದು ಭಾಳ ಸುಂದರವಾಗಿರ್ತಕ್ಕಂಥ ಬ್ಯೂಟಿಫುಲ್ ಸೀನ್ ಇದೆ. ನಮ್ಮ ಭದ್ರಾ ಬ್ಯಾಕ್ ವಾಟರ್ದು ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಈಗಾಗಲೇ ಹಾಗೂ ಶೃಂಗೇರಿಗೆ ಹೋಲ್ಸ್ಕೊಂಡ್ರೆ ಎನ್ಆರ್ಪುರ ತಾಲೂಕಿನ ಎಲ್ಲೋ ಒಂದ್ ಕಡೆ ಪ್ರವಾಸಿ ತಾಣಗಳು ಕಡಿಮೆ ಅಂತ ಅನಿಸ್ತಾ ಇಲ್ವಾ? ಒಂದು ಪ್ರವಾಸಿ ತಾಣಗಳನ್ನ ಡೆವಲಪ್ ಮಾಡುವ ನಿಟ್ಟಿನಲ್ಲಿ ಏನ್ ಕ್ರಮವನ್ನು ಕೈಗೊಳ್ತಾರೆ? ಅದನ್ನೇ ಗಮನದಲ್ಲಿ ಇಟ್ಟುಕೊಂಡು ಸುಮಾರು ಇವತ್ತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದು ನಮ್ಮ ಶ್ರೀನಿವಾಸ್ ಅವ್ರ ಪೀರಿಯಡಲ್ಲಿ ಅದನ್ನು ಪೂರ್ತಿ ಸ್ಯಾಂಕ್ಷನ್ ತಗೊಂಡು ಮುಗಿಸ್ಬೇಕು ಅಂತಕ್ಕಂಥದ್ದು ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ಸುಮಾರು ಹೆಚ್ಚು ಕಡಿಮೆ ಈಗಾಗಲೇ ಅಲ್ಲಿಗೆ ರಸ್ತೆಗೆ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳಿಂದ ಮಾಡಿದ್ದಾರೆ. ಈಗಾಗಲೇ ಅದಕ್ಕೆ ಪ್ಲಾನು ಎಸ್ಟಿಮೇಟ್ಸ್ ಎಲ್ಲ ಶ್ರೀನಿವಾಸ್ ಅವರು ಪ್ಲಾನಿಂಗ್ ಮಾಡಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಅವರು MDನೂ ಅವರು ಮತ್ತು ಅವರ ಇಂಜಿನಿಯರ್ಸ್ ಟೀಮ್ ಬಂತು, ಎಲಿವೇಶನ್ ಯಾವ ರೀತಿ ಬರಬೇಕು ಅದನ್ನೆಲ್ಲ ಇದು ಮಾಡಿದ್ದಾರೆ. ಮೊನ್ನೆ ಒಂದು ಟೀಮ್ ಬಂದ್ಬಿಟ್ಟು ಅದನ್ನು ಇದಾಗಿದೆ. ಆಮೇಲೆ ಹೊನ್ನೇಕೊಡಿಗೆ ಭಾಗದಲ್ಲಿ ಅದನ್ನೊಂದು ಅಲ್ಲಿ ವಿಶ್ರಾಂತಿ ಧಾಮ ಅಂದರೆ ನಮ್ಮ ಅದಕ್ಕೆ ಏನು ಹೇಳೋದು, ಒಂದು ಆರೋಗ್ಯ ದೃಷ್ಟಿಯಿಂದ ವಯಸ್ಸಾದವರಿಗೆ ಇವರಿಗೆಲ್ಲ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಅಲ್ಲೂ ನಡೀತಾ ಇದೆ. ಇದೆರಡು ಕಾರ್ಯಕ್ರಮ ಇಲ್ಲಿಗಾಗತ್ತೆ. ಮತ್ತು ಎಲಿಫೆಂಟ್ ಬಿಡಾರ, ಆನೆ ಬಿಡಾರವನ್ನು ನಾವು ಈ ಸಕ್ರೆಬೆಲೆಯಲ್ಲಿ ಇದೆಯಲ್ಲ ಅದೇ ಥರದಲ್ಲಿ ಬಾಳೆನೂರು ಭಾಗದಲ್ಲಿ ಮಾಡೋಣ ಅಂತ ಪ್ಲಾನಿಂಗ್ ನಡೀತಾ ಇದೆ. ಅದು ಸಮೇತ 100% ಸಕ್ಸಸ್ ಆಗುತ್ತೆ. ಈಗಾಗಲೇ ಮೌಖಿಕವಾಗಿ ಆದೇಶ ಸರ್ಕಾರದಿಂದ ಸಿಕ್ಕಿದೆ. ಸದಾಶಿವ ಅವರೇ, ನೀವೀಗ ಒಂದು ಬಾರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ
TAPCMS ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸೇವೆಯನ್ನು ತೋರಿಸಿರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಹಲವಾರು ರೀತಿಯ ಕೊಡುಗೆಗಳನ್ನು ನೀಡಿರುವಂಥದ್ದು. ರಾಜೇಗೌಡರು 2 ಬಾರಿ ಚುನಾವಣೆಯಲ್ಲಿ ಗೆಲ್ಲುವಲ್ಲಿ ಕೂಡ ನೀವು ಬಹುಮುಖ್ಯವಾದ ಪಾತ್ರವನ್ನು ವಹಿಸಿರುವಂಥದ್ದು. ಒಂದು ಬಾರಿ ನಿಮ್ಮ ಸುದೀರ್ಘವಾದ ರಾಜಕೀಯ ಜೀವನವನ್ನು ಮೆಲುಕು ಹಾಕಿ ನೋಡಿದ್ರೆ, ನೀವೊಂದು ಚುನಾವಣೆಯಲ್ಲಿ ಗೆದ್ದು ಬಂದ ರೀತಿಗಳಾಗಿರ್ಬೋದು, ಅಧ್ಯಕ್ಷರಾದ ವಿಚಾರಗಳಾಗಿರ್ಬೋದು, ಒಂದು ಬಾರಿ ಮೆಲುಕು ಹಾಕಿ ನೋಡಿದ್ರೆ ಹೇಗನ್ಸುತ್ತೆ? ಸರ್, ನಾನು 95ರಲ್ಲಿ ಎಲೆಕ್ಷನ್ ನಿಂತವರು. ಅದರಲ್ಲಿ 2.5 ವರ್ಷಕ್ಕೆ ಒಂದು ಟರ್ಮ್ ಸಿಕ್ಕಿರೋದು ನನಗೆ. ಸೆಕೆಂಡ್ ಟರ್ಮಲ್ಲಿ ನಾನು ಜನರಲ್ಲೇ ನಿಂತಿರೋದು, ಜನರಲ್ಲೇ ಗೆದ್ದಿರೋದು. ಸೆಕೆಂಡ್ ಟರ್ಮ್ ನನಗೆ ಅಧ್ಯಕ್ಷನಾಗಿ ಕೆಲಸ ಸಾರ್ವಜನಿಕರಿಂದ ಸಿಕ್ತು, ನಮ್ಮ ಪಕ್ಷದಿಂದನೂ ಸಿಕ್ತು. ಆ ನಂತರದಲ್ಲಿ ನಾನು ಮತ್ತೊಂದು ಬಾರಿ ಎಲೆಕ್ಷನ್ ನಿಂತೆ. ಒಮ್ಮೆ ಎಲೆಕ್ಷನ್, ಅದು ನನಗೂ ಓಟ್ ಇಲ್ಲ, ನನ್ನ ಮನೆಯವ್ರಿಗೂ ಇಲ್ಲ, ನಮ್ಮ ಜನಾಂಗದವ್ರು ಯಾರೂ ಇಲ್ಲ. ಅದು ಹೆಚ್ಚಿನದಾಗಿ ಪಟ್ಟಣದಲ್ಲಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬೇರೆ ಯಾವುದೇ ಸಮುದಾಯ ಎಲ್ಲ ಕೆಳ ಹಂತದ ಹಾಗೂ ಮೇಲ್ವರ್ಗದ, ಇಲ್ಲಿ ಬಹುಸಂಖ್ಯಾತರು ಇರ್ತಕ್ಕಂಥದ್ದು ಯಾವ ಸಮುದಾಯನೂ ಇಲ್ಲ. ಅಂಥ ಸ್ಥಿತಿಯಲ್ಲಿ ನನಗೆ ಬೇರೆ ಕಡೆ ನಿಲ್ಲಕ್ಕೆ ನನ್ನ ಪಾರ್ಟಿಯವರು ಅವತ್ತು ಗುರುಸಿದ್ರು. ಅಲ್ಲಿ ಯಾರು ನಿಲ್ಲಕ್ಕಿಲ್ಲ, ಆ ಪಾರ್ಟಿ ಎದುರುಗಡೆ ನಿಂತಿರ್ತಕ್ಕಂಥ ಪಾರ್ಟಿ ಹೆಸರು ಹೇಳೋದಿಲ್ಲ, ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ, ನೀನೇ ನಿಲ್ಲಬೇಕು ಅಂತ ಅಲ್ಲಿ ನನ್ನನ್ನು ನಿಲ್ಲಿಸಿದ್ರು. ಅಲ್ಲಿ ಬ್ರಾಹ್ಮಣ ಸಮುದಾಯ ಜಾಸ್ತಿ ಇತ್ತು, ಅಲ್ಲಿ ಬ್ರಾಹ್ಮಣರೇ ನಿಂತಿದ್ರು ಒಬ್ಬರು. ಅದರಿಂದ ಅಲ್ಲಿಗೆ ನನ್ನನ್ನು ತೊಗೊಂಡೋಗಿ ನಿಂತರು. ನಾನು ಹೇಳಿದೆ, ಒಂದು ಸಲ ಎಲೆಕ್ಷನ್ಗೆ ಅಧ್ಯಕ್ಷ ಆಗಿದ ತಕ್ಷಣ ಜನರ ಬೇಡಿಕೆಗಳನ್ನು ನನಗೆ ಸಂಪೂರ್ಣ ಮಾಡಲಿಕ್ಕೆ ಆಗಲ್ಲ, ಆದರೂ ಸಮೇತ ಇಲ್ಲ, ಸೋಲು ಗೆಲುವು ಇದ್ದಿದೆ, ನೀವು ನಿಲ್ಲಬೇಕು ಅಂದರು. ನಾನು ಅವಾಗ ಜನತಾ ದಳದಲ್ಲಿದ್ದೆ. ನಾನು ಅವಾಗ 30 ವರ್ಷದ ಹಿಂದೆ. ಆವಾಗ ನನಗೆ ಅಲ್ಲಿ ನಿಲ್ಲಿಸಿದ್ರು. ಅಲ್ಲೂ ಸಮೇತ ನಾನು 2 ಬಾರಿ ಜನಗಳಿಗೆ ಕೇಳಿದೆ, ನಾನು ಹಿಂಗೆ ನಿಂತಿದ್ದೀನಿ, ನೀವು ಅವಕಾಶ ಇದ್ದರೆ ಓಟ್ ಕೊಡಿ ಅಂತ. ಒಳ್ಳೆ ಉತ್ತಮವಾಗಿ ರೆಸ್ಪಾನ್ಸಲ್ಲಿ ಮತ್ತು ಗೆಲ್ಲಿಸ್ಕೊಟ್ರು ನನಗೆ. ಆಮೇಲೆ ನನ್ನ ನಂತರದಲ್ಲಿ ನನ್ನ ಜೀವನದಲ್ಲಿ TAPCMS ಅಧ್ಯಕ್ಷನಾಗಿ ಒಳ್ಳೆ ಉತ್ತಮವಾದ ಹೆಸರು ತೊಗೊಂಡಿದ್ದೀನಿ. ಅಲ್ಲೂ ಸಮೇತ ಹೈಯೆಸ್ಟ್ ಪ್ರಾಫಿಟ್, ಆ ಕಾಲದಲ್ಲಿ ಹೈಯೆಸ್ಟ್ ಪ್ರಾಫಿಟನ್ನು ಸಮೇತ TAPCMSಗೆ ತಂದು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಜಿಲ್ಲಾ ಪಂಚಾಯತಿಯಲ್ಲಿ ನಿಂತಿರ್ತಕ್ಕಂಥದ್ದು. ಜಿಲ್ಲಾ ಪಂಚಾಯತಿಯಲ್ಲಿ ನಾನು ಫಸ್ಟು ಮಾಡಿರ್ತಕ್ಕಂಥದ್ದು, ನಮ್ಮದು ಮೀಟಿಂಗ್ ರೆಕಾರ್ಡಲ್ಲೂ ಇದೆ. ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮದು ಗುಡ್ಡಗಾಡಿನಿಂದ ಕೂಡಿರ್ತಕ್ಕಂಥ ಜಾಗ, ನಮ್ಮದು NR-ಪುರ, ಕೊಪ್ಪ, ಶೃಂಗೇರಿ ಹಳ್ಳಿಗಾಡಿನ ಮಕ್ಕಳು ಶಾಲೆಗೆ ಬರ್ತಕ್ಕಂಥ ಕಾಲ್ದಾರಿಲಿ ನಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ, ನಡ್ಕೊಂಬರತ್ತೆ, ಪ್ರಾಣಿಗಳು ಭಯ ಇರುತ್ತೆ. ಯಾರಿಗಾರು ಹುಷಾರಿಲ್ಲ ಅಂದರೆ ಒಂದು ಆಟೋದಲ್ಲಿ ಸಮೇತ ಬರಲಿಕ್ಕೆ ಭಾಳ ಕಷ್ಟ ಇದೆ. ಆ ಸಂದರ್ಭದಲ್ಲಿ ಅದನ್ನು ರೋಡನ್ನು ಅವಾಗ ಆ್ಯಕ್ಚುಲಿ 350 ಕಿಲೋಮೀಟ್ರ್ ನನ್ನ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ರಸ್ತೆ ಇದ್ದಿದ್ದು. 742 ಕಿಲೋಮೀಟ್ರ್ ಇವತ್ತಿದೆ, ನೀವು ಪರಿಶೀಲನೆ ಮಾಡ್ಬೋದು. 742 ಕಿಲೋಮೀಟ್ರಿಗೆ ಅದನ್ನು ಹೆಚ್ಚಿಸಿ ಎಲ್ಲ ಜಿಲ್ಲಾ ಪಂಚಾಯತಿಗಳು ಸ್ಯಾಂಕ್ಷನ್ ಮಾಡಿ, ಹಳ್ಳಿಯಲ್ಲಿ ನಮಗೆ ಬರ್ತಕ್ಕಂಥದ್ದು ಸಣ್ಣ ಫಂಡು. ನನ್ನ ಇದಕ್ಕೆ MLA ಅವರುಗಳು ಸಮೇತ ಸಪೋರ್ಟ್ ಮಾಡಿದ್ದಾರೆ. ಅವಾಗ ನಮ್ಮ ರಾಜೇಗೌಡರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಸಣ್ಣ ರಸ್ತೆಗಳಿಗೂ ಜಲ್ಲಿ ಹಾಕಿ ಶಾಲಾ ಮಕ್ಕಳಿಗೆಲ್ಲ ಬರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಟ್ಟಿರ್ತಕ್ಕಂಥ. ಭಾಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗತ್ತೆ, ನಮ್ಮ ಮುತ್ತಿನಕೊಪ್ಪದಿಂದ ಸುಮಾರು 10 ಕಿಲೋಮೀಟ್ರ್ ಒಳಭಾಗದಲ್ಲಿ ಅಲ್ಲಿ ಸಾತ್ಕೋಳಿ ಅಂತ ಬರುತ್ತೆ. ಆ ಸಾತ್ಕೋಳಿಯ 2 ಭಾಗ, ಮೇಲ್ಭಾಗ ಕೆಳಭಾಗದಲ್ಲಿ ಮಧ್ಯದಲ್ಲಿ ಒಂದು ಶಾಲೆ ಇದೆ. ಅದು ಸುಮಾರು 50 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಶಾಲೆ. ಅದಕ್ಕೆ ರಸ್ತೆನೇ ಇಲ್ಲ, 2 ಕಡೆ ಕಾಲ್ದಾರಿಲಿ ಬರಬೇಕಾದ್ರೆ ಟೀಚರ್ಸ್ಗಳು ಸಮೇತ ಮಕ್ಕಳಿಗೆ ಸರ್ಕಾರದಿಂದ ಏನು ಸವಲತ್ತು ಕೊಟ್ಟಿದ್ದಾರೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಲಿ, ಟೀಚರ್ಗಳೇ ಅದನ್ನು ಹೊತ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ. ಯಾವುದು ರೇಷನನ್ನು ಕಾಲ್ದಾರಿಯಲ್ಲಿ ಬರ್ಬೇಕಾದ್ರೆ ಕೆಲವು ಟೈಮ್ ಎಡು ಬಿದ್ದಿದ್ದಾರೆ. ಅದೇ ರೀತಿ ಶಾಲೆ ಮಕ್ಕಳು ಎಡು ಬಿದ್ದಾಗ ಇಡೀ ಶಾಲೆನೇ ರಜೆ ಆಗ್ತಕ್ಕಂಥ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಅದನ್ನು ಗಮನಿಸಿ ಸಂಪೂರ್ಣವಾಗಿ ಹೋಗಿ ನೋಡ್ಬೋದು. ರಸ್ತೆಯನ್ನು ಸಂಪೂರ್ಣವಾಗಿ ಜಲ್ಲಿ ಎಲ್ಲ ಹಾಕಿ ನಮ್ಮ ಶಾಸಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದನ್ನು ಟಾರ್ ರಸ್ತೆ ಮಾಡಿಕೊಡಿ ಅಂತ ನಾನು ಬೇಡಿಕೆ ಇಟ್ಟಿದ್ದೀನಿ. ಜಲ್ಲಿ ರಸ್ತೆ ಹಾಕಿ ಈಗ ತುಂಬ ವಾಹನಗಳು ಓಡಾಡ್ಬೋದು, ಜನರಿಗೂ ಅನುಕೂಲ, ಎಲ್ಲರಿಗೂ. ಈಗ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ, TAPCMS ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಒಟ್ಟಾರೆ ಒಂದು ಇಷ್ಟು ವರ್ಷಗಳ ನಿಮ್ಗೆ ಖುಷಿ ಇದೆಯಾ ನಿಮ್ಮ ಒಂದು ಸೇವೆ? ಸರ್, ಖಂಡಿತವಾಗಿಯೂ ನಾನು ಇಲ್ಲಿಯವರೆಗೂ ಯಾವುದೇ ಯಾರ ಹತ್ರನೂ 1 ರೂಪಾಯಿ ತೆಗೆದುಕೊಳ್ಳೋದಕ್ಕಂತಾಗಲಿ, ಒಬ್ಬ ಕಾಂಟ್ರಾಕ್ಟರ್ ತೆಗೆದುಕೊಳ್ಳೋದಾಗಲಿ, ಯಾವುದೇ ರೀತಿಯಲ್ಲಿ ನಾನು ಯಾರ ಹತ್ರನೂ ಕೈ ಚಾಚತಕ್ಕಂಥದ್ದು ಕೆಲಸಗಳನ್ನು ನಾನು ಮಾಡಲಿಲ್ಲ. ಇವತ್ತು ನೀವು ಹಳ್ಳಿ ಭಾಗದಲ್ಲಿ ಕೇಳಿರ್ಬೋದು, ನನ್ನನ್ನು ಇವತ್ತು ಇಷ್ಟಪಡ್ತಾರೆ, 100ಕ್ಕೆ 100 ಇಷ್ಟಪಡ್ತಾರೆ. ತಾವು ಸಮೀಕ್ಷೆ ಮಾಡ್ಬೋದು. ನನ್ನ ಕೈಯಲ್ಲಾಗಿದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ನಾನು ಪರಿಪೂರ್ಣವಾಗಿ ಎಲ್ಲರದ್ದು ತೃಪ್ತಿಪಡಿಸೋಕ್ಕೆ ಯಾವ ರಾಜಕಾರಣಿಗಳಿಂದನೂ ಸಾಧ್ಯ ಇಲ್ಲ. ಆದರೂ ಹೆಚ್ಚಿನದಾಗಿ ನಾವೊಂದು 60-70% ಎಬೋ
ನಾನು ನನ್ನ ಟರ್ಮ್ಗಳಲ್ಲಿ ನಾನು ಮಾಡಿ ಮುಗಿಸಿದ್ದೀನಿ. ಈಗಲೂ ಸಮೇತ ನಮ್ದಾಗಲೇ ಈಗಾಗಲೇ 3.5-4 ವರ್ಷ ಆಗ್ತಾ ಬಂತು, ಜಿಲ್ಲಾ ಪಂಚಾಯತ್ ಮುಗಿದು 4 ವರ್ಷ ಆಯಿತು. ಇದರಲ್ಲೂ ಸಮೇತ ಈಗಲೂ ಸಮೇತ ಸಾರ್ವಜನಿಕ ನಿರಂತರವಾಗಿ ನಾನು ಎಲ್ಲೇ ಇರಲಿ ಫೋನ್ ಮಾಡಿದ್ರೆ ಅವ್ರಿಗೆ ಸ್ಪಂದಿಸಿ ಅವ್ರ ಕೆಲಸನ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಸುಭಾಷ್ ಅವರೇ, ಪ್ರಮುಖವಾಗಿ ಈಗ ಇತ್ತೀಚೆಗೆ ನಡೆದಂಥ ಸಹಕಾರಿ ಕ್ಷೇತ್ರ ಚುನಾವಣೆ, ಅದರಲ್ಲೂ PCLD ಬ್ಯಾಂಕ್ನ ಚುನಾವಣೆಯಲ್ಲಿ ಕೆಲವೊಂದು 14-15 ವರ್ಷಗಳ ನಂತರ ಈಗ ಎನ್ಆರ್ಪುರ ತಾಲೂಕಿನಲ್ಲಿ ಮತ್ತೆ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ಈಗ ಕಾಂಗ್ರೆಸ್ ಬೆಂಬಲಿತರಿಗೆ ಅಧ್ಯಕ್ಷರಾಗಿರುವಂಥದ್ದು. ಹೇಗಿತ್ತು PCLD ಬ್ಯಾಂಕ್ನ ಚುನಾವಣೆ ಗೆಲುವು, ಯಾವ ರೀತಿಯಾಗಿತ್ತು? ಸರ್, ನಾವು ಕೋಆಪರೇಟಿವ್ ಫೀಲ್ಡಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದೆನೆ ನಮ್ಮದು. ಆ್ಯಕ್ಚುಲಿ ಕಾಂಗ್ರೆಸ್ಸು ಸ್ವಲ್ಪ ಹಿಂದೆನೆ ಟೋಟಲಾಗಿ ಹೇಳಬೇಕು ಅಂದರೆ. ಯಾಕಂದರೆ ನಮ್ಮಲ್ಲಿ ಭಾಳ ಆಸಕ್ತಿ ಕೊಡ್ತಾ ಇರಲಿಲ್ಲ ಒಂದು. ಎರಡನೇದು, ಈಗ ಹೊಸ ಕಾನೂನು ಬಂದಿದೆ. ಕಂಪಲ್ಸರಿ 3 ವರ್ಷದಲ್ಲಿ ನಾವು ಜನರಲ್ ಬಾಡಿಗೆ 2 ವರ್ಷ ಅಟೆಂಡ್ ಆಗಲೇಬೇಕು ಒಂದು. ಎರಡನೇದು, ನಾವು ಏನಾದರೂ ವ್ಯವಹಾರ ಮಾಡಿರಬೇಕು. ಆಮೇಲೆ ಇದರಲ್ಲಿ ಏನಾಗಿದೆ, ಕಳೆದ ಬಾರಿ ಎಲೆಕ್ಷನ್ ಎಲ್ಲ ಇರ್ತಕ್ಕಂಥವ್ರು ಯಾರು ಬರಲಿಲ್ಲ ಮೀಟಿಂಗ್ ಜನರಲ್ ಬಾಡಿಗೆ, ಅವರೇ ಅದನ್ನು ಕದ್ದು ಸೈನ್ ಆಗ್ತಕ್ಕಂಥ ಕೆಲಸ ನಡೆದಿದೆ. ಎಲ್ಲಿ ಬೇರೆ ಪಕ್ಷದವರಿಂದ, ನಮ್ಮ ಪಕ್ಷದವರಿಂದ ಅದನ್ನು ನಡೆದಿಲ್ಲ. ಆಮೇಲೆ ಮೆಂಬರ್ಶಿಪ್ಪನ್ನು ಅಧಿಕ ಮಾಡಬೇಕು ಅಂತಕ್ಕಂಥದ್ದು ಸಮೇತ ನಮ್ಮ ಲೀಡರ್ಸ್ ಇನ್ಕ್ಲೂಡಿಂಗ್ ನಮ್ಮದು, ನಾನು ಸೇರಿಕೊಂಡೆ, ನಮ್ಮಲ್ಲಿ ಸ್ವಲ್ಪ ಒಂದು ಕೊರತೆ ಇದೆ, ಯಾವುದು ಮೆಂಬರ್ಶಿಪ್ ಮಾಡ್ತಕ್ಕಂಥದ್ದು. ಹಾಗಾಗಿ ಮೆಂಬರ್ಶಿಪ್ ಸಮೇತ ನಾವು ಲೀಸ್ಟ್ ತೆಗೆದು ನೋಡಿದಾಗ BJP ಅವ್ರದ್ದೇ ಹೆಚ್ಚು ಮೆಂಬರ್ಶಿಪ್ಗಳು ನಡೆದಿದೆ. ಹಾಗಾಗಿ BJP ಅವ್ರು ಗೆಲ್ತಕ್ಕಂಥದ್ದು ಚಾನ್ಸಸ್ಸು ಜಾಸ್ತಿ ಇತ್ತು. ಆದರೂ ನಮ್ಮ ಹೋರಾಟ ಏನಾಯಿತು, ಸಂಘಟಿತರಾಗಿ ನಾನು ಸಮೇತ ಇನ್ಕ್ಲೂಡಿಂಗು ಮನೆಗೆ ಹೋಗಿ ಕೆಲಸ ಮಾಡಿದ್ದೀವಿ ಯಾವುದು. ಹಾಗಾಗಿ ನಮಗೆ PCLD ಬ್ಯಾಂಕು ಗೆಲ್ತು, ಕೃಷಿಕ ಸಮಾಜ ಒಂದು ಗೆದ್ದಿದೆ, ಆಮೇಲೆ ಲ್ಯಾಂಡ್ ಗೆದ್ದಿದೆ. PCLD ಬ್ಯಾಂಕ್ ಗೆದ್ರೆ, ಕೃಷಿಕ ಸಮಾಜವನ್ನ ಗೆದ್ರೆ, ಆದ್ರೆ ಲ್ಯಾಂಡ್ ಸೊಸೈಟಿ ಗೆದ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದಂತ 5 ಸೊಸೈಟಿಗಳಿಗೆ ಚುನಾವಣೆ ನಡೆಯುತ್ತೆ. ಏನು ಪ್ಯಾಕ್ಸ್ ನ 5, ಅದು ಮುತ್ತಿನಕೊಪ್ಪ ಆಗಿರ್ಬೋದು, ಎನ್ಆರ್ಪುರ ಆಗಿರ್ಬೋದು, ಸೀತೂರು ಆಗಿರ್ಬೋದು, ಕಾನೂರು ಆಗಿರ್ಬೋದು, ಬಾಳೆಹೊನ್ನೂರು ಆಗಿರ್ಬೋದು, 5 ಸೊಸೈಟಿಗಳಲ್ಲೂ ಕೂಡ ನೀವು ಸೋಲನ್ನ ಕಾಣ್ತೀರಾ. 5 ಸೊಸೈಟಿಗಳು ಕೂಡ ಹಿನ್ನಡೆ ಆಗಿರುವಂತದ್ದು. ಅಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ನೋಡಿದ್ರೆ 5,500-6 ಸಾವಿರ ಮತಗಳು ನಿಮ್ಗೆ ಹೆಚ್ಚಾಗಿ ಬರುತ್ತೆ. ಈ ಸಹಕಾರಿ ಕ್ಷೇತ್ರದ ಪ್ಯಾಕ್ಸ್ ಚುನಾವಣೆಯಲ್ಲಿ ಈ ಪ್ರಮಾಣದ ಹಿನ್ನಡೆ ಆಗಿರೋದಕ್ಕೆ ಕಾರಣ ಏನು? ಸರ್, ನಾನು ಈಗಾಗಲೇ ಹೇಳಿದೆ, ನಮ್ಮಲ್ಲಿ ಮೆಂಬರ್ಶಿಪ್ ತೆಗೆದುಕೊಳ್ತಕ್ಕಂಥದ್ದು ನಾವು ಯಾವುದೇ ಕಾನ್ಸಂಟ್ರೇಷನ್ ಮಾಡಿಲ್ಲ. ನಮ್ಮಲ್ಲಿ ಕೊರತೆ, ಇನ್ಕ್ಲೂಡಿಂಗ್ ನಾನು ಸಮೇತ ಹೇಳಿದೆ ನಿಮಗೆ. ಮೆಂಬರ್ಶಿಪ್ ಮತ್ತು ಜನರಲ್ ಬಾಡಿಗೆ ಕಂಪಲ್ಸರಿ ಹೋಗಬೇಕು, ವ್ಯವಹಾರ ಇದೆಲ್ಲರಿಂದ ಇನ್ಕ್ಲೂಡಿಂಗ್ ನಂದು ಸಮೇತ PCLD ಇದೆ, ನಂದು ಇನ್ಕ್ಲೂಡಿಂಗ್ ನಂದು ಸಮೇತ ಸೊಸೈಟಿಗಳಲ್ಲಿ ನಂದು ಸಮೇತ ಓಟು ಇಲ್ದಂಗೆ ಆಗಿದೆ. ನಂದು ನನ್ನ ಮನೆಯವ್ರದ್ದು ಓಟ್ ಇಲ್ದಂಗೆ ಆಗಿದೆ. ನಮಗೆ ಇನ್ ಟೈಮ್ ಜನರಲ್ ಬಾಡಿಗೂ ಇದು ಮಾಡಲಿಲ್ಲ. ಆಮೇಲೆ ಅಲ್ಲಿ ಅಕಸ್ಮಾತ್ ನಾವು ವ್ಯವಹಾರ ಮಾಡಿಲ್ಲ ಅಂತ ಹೇಳಿದ್ರೆ, ಅದು ಇತ್ತೀಚೆಗೆ ಬೇರೆ ಇದಕ್ಕೆ ಮಾಡಿದ್ದಾರೆ. ಹಳ್ಳಿ ಸೊಸೈಟಿಯಲ್ಲಿ ನಾವು ವ್ಯವಹಾರ ಮಾಡಲಿಕ್ಕೆ ನಮಗೇನು ಇರಲಿಲ್ಲ. ಫಸ್ಟ್ ಆಫ್ ಆಲ್ ಏನು ಅಂದರೆ, ಗೊಬ್ಬರ ತೆಗೆದುಕೊಳ್ಳಾಗಲಿ ಇನ್ನೊಂದಾಗಲಿ ಆ ಥರ ವ್ಯವಹಾರ ಮಾಡಬೇಕು, ಅದು ಸಮೇತ ನಾವು ಯಾವುದಕ್ಕೂ ಅವಕಾಶ ಇರಲಿಲ್ಲ ಅದರಲ್ಲಿ. ಇಲ್ಲಾಂದರೆ ಡೆಪಾಸಿಟ್ ಇಡಬೇಕು ಅಂತಿದೆ. ಅದು ಮಾಹಿತಿ ಸ್ವಲ್ಪ ನಮಗೆ ತಡವಾಗಿ ಸಿಕ್ಕಿರೋದ್ರಿಂದ 1 ವರ್ಷ ಬಿಫೋರೇ ಅದೆಲ್ಲ ಮಾಡಿರಬೇಕು. ಅದ್ಯಾವುದು ಮಾಡದೇ ಇರೋದ್ರಿಂದ ಕೆಲವೊಂದು ಕಡೆ ಭಾಳಷ್ಟು ನಮ್ಮ ಕಾಂಗ್ರೆಸ್ನವರಿಗೆ ಅಲ್ಲಿಗೆ ಓಟಿಗೆ ಅವಕಾಶ. ಆದ್ರೆ ಎನ್ಆರ್ಪುರದ BJP ಅವರು ಹೇಳ್ತಾ ಇದ್ದಾರೆ, ಪ್ರಮುಖವಾಗಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳಿರುತ್ತೆ, ಹಾಗಾಗಿ ಕಾಂಗ್ರೆಸ್ ಅವರು ಲೀಡನ್ನು ತಗೊಳ್ತಾರೆ. ಆದ್ರೆ ಕೋಆಪರೇಟಿವ್ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳು ಕಡಿಮೆ ಇದೆ, ಹಾಗಾಗಿ BJP ಅವರು ಗೆಲ್ತಾ ಇದ್ದಾರೆ ಅಂತ. ಅಂದ್ರೆ ಎಲ್ಲೊಂದ್ ಕಡೆ ನೋಡ್ರೆ ಎನ್ಆರ್ಪುರ ತಾಲೂಕಿನ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತ ಮತಗಳನ್ನೇ ನಂಬ್ಕೊಂಡಿದ್ದಾರೆ ಅಂತ. ಒಂದು ನಾನೀಗ ಸ್ಪಷ್ಟವಾಗಿ ಹೇಳ್ತೀನಿ, ಇದರಲ್ಲಿ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಅವತ್ತು ಇದು ಮಾಡಬೇಕಾದ್ರೂ ಸುಮಾರು 27-28 ಸಾವಿರ ಇದೆ. ಅಲ್ಪಸಂಖ್ಯಾತರು ನಿಮ್ಮ ಸಮೀಕ್ಷೆ ನೋಡಿ ಎಲ್ಲ ನೋಡಿ 6,000ದ ಮೇಲೆ ಇಲ್ಲ. ಬಾಕಿ ಇರ್ತಕ್ಕಂಥದ್ದು ಯಾರು? ಹಿಂದೂಗಳೇ ಇರ್ತಕ್ಕಂಥದ್ದು. ಹಿಂದೂಗಳಲ್ಲಿ ಅದರಲ್ಲಿ ಹೆಚ್ಚಿನದಾಗಿ ಬ್ಯಾಕ್ವರ್ಡ್ ಅವರು ಜಾಸ್ತಿ ಇದ್ದಾರೆ, ಇದು ಒಕ್ಕಲಿಗರು ಜಾಸ್ತಿ ಇದ್ದಾರೆ, ಆಯಿತಾ. ಮತ್ತೆ ಇರ್ತಕ್ಕಂಥದ್ದು ದಲಿತರಿದ್ದಾರೆ. ಈ ಕಮ್ಯುನಿಟಿನೇ ಬಾಕಿ ಇರ್ತಕ್ಕಂಥದ್ದು ಇರ್ತದ್ದು ಬಿಟ್ಟರೆ ಯಾರು ಯಾವ ರೀತಿಯಲ್ಲಿ ಅವ್ರು ಲೆಕ್ಕ ಹಾಕ್ತಾರೆ? ಕೇವಲ ಇಲ್ಲಿ ಕ್ರೈಸ್ತ ಸಮುದಾಯದಲ್ಲಿರೋದು 5,000 ಓಟ್ ಇರ್ತಕ್ಕಂಥ. ಟೋಟಲ್ ಆಗಿ ಶೃಂಗೇರಿ ಕ್ಷೇತ್ರದಲ್ಲಿರೋದು 10,000. ನಾವು ಖುದ್ದಾಗಿ ಪ್ರತಿ ಮನೆಯದು ಸಮೇತ ಲೀಸ್ಟ್ ತಗೊಂಡಿದ್ದೀವಿ ನಾವು. ಈಗ ಹೆಂಗೆ ಅಲ್ಪಸಂಖ್ಯಾತರು ಜಾಸ್ತಿ ಆಗ್ತಾರೆ? ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಸಮೇತ ಹಿಂದಿನ BJP ಸರ್ಕಾರದಲ್ಲೂ ಬೋರ್ವೆಲ್ ತೆಗೆಸ್ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಕೋಟದಲ್ಲಿ 100 ಬೋರ್ವೆಲ್ಲನ್ನು ಅವರು ತೆಗೆಸ್ಕೊಟ್ಟಿದ್ದಾರೆ. ಅವರಿಗೂ ಸಮೇತ ಒಲವಿದೆ. ನಮಗೆ ಸಿಕ್ಕಿರ್ತಕ್ಕಂಥದ್ದು ಹಿಂದೂಗಳು ಮತ ಹೆಚ್ಚಿನದಾಗಿ ಸಿಕ್ಕಿದೆ. ನಾನು ಅಲ್ಪಸಂಖ್ಯಾತರು ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರು ನಮಗೆ ಕೊಟ್ಟಿದ್ದಾರೆ. ಆದರೆ ಅದೇ ರೀತಿ ನಮಗೆ
ದಲಿತರ ಬ್ಯಾಕ್ವರ್ಡ್ ಕಮಿಟಿಯವರು ಅತಿ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಅಲ್ಲ ನಾನು ಒಂದು ಉದಾಹರಣೆ ಸರ್, ನಾನು ಕೇಳ್ತಾ ಇರುವಂತದ್ದು, ಹೌದು ನಿಮಗೆ ಎಲ್ಲರೂ ಮತವನ್ನು ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಮಗೆ ಹೆಚ್ಚಿನದಾಗಿ ಅಲ್ಪಸಂಖ್ಯಾತ ಮತಗಳು ಬರ್ತಾ ಇದ್ದಾವೆ. ಆದ್ರೆ ಈ ಏನು ಸಾರ್ವತ್ರಿಕ ಚುನಾವಣೆ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಕಡಿಮೆ ಇದಾವೆ, ಹಾಗಾಗಿ ಕಾಂಗ್ರೆಸ್ ಅವರು ಅಲ್ಲಿ ಸೋಲ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಸರ್, ಒಂದು ನಾನು ತಮಗೆ ಗಮನಕ್ಕೆ ತರ್ತೀನಿ. ಪಟ್ಟಣ ಪಂಚಾಯಿತಿಯಲ್ಲಿ ನಾನು ಹೇಳ್ತಿರೋದು, ಈಗ 10,000 11,000 ಓಟ್ ಇದೆ, ಸರೌಂಡಿಂಗ್ ಸೇರಿದ್ರೆ 15,000 ಓಟ್ ಇದೆ. ಇಲ್ಲಿ ನೀವು ಸರೌಂಡಿಂಗ್ ಅಂದ್ರೆ ನಾನು ಹೇಳ್ತಿರೋದು 3 ಕಿಲೋಮೀಟರ್ 1-2 ಕಿಲೋಮೀಟರ್ ವ್ಯಾಪ್ತಿ ಅಂತಾನೆ ತಗೊಳ್ಳಿ. ಇಲ್ಲಿರ್ತಕ್ಕಂಥ ಇದ್ರೊಳಗೆ ನೀವು ಕ್ರೈಸ್ತ ಮತದಾರರು ಬಹಳ ಅತ್ಯಲ್ಪ ಕಡಿಮೆ, 100 ಓಟ್ ಸಮೇತ ಇಲ್ಲ. ಒಕ್ಕಲಿಗ ಸಮುದಾಯದರು 100 ಓಟಿಗಿಂತ ಮೇಲೆ ಇಲ್ಲ. ಈ 10,000 ಓಟಲ್ಲಿ ಇರ್ತಕ್ಕಂಥದ್ದು ಬೇರೆ ಯಾವ ಕಮ್ಯುನಿಟಿ ಬರುತ್ತೆ? ಒಕ್ಕಲಿಗರು ಇಲ್ಲ, ಇವರು ಇಲ್ಲ. ಬಾಕಿ ಇರ್ತಕ್ಕಂಥ ಯಾವ ಸಮುದಾಯ ಬರುತ್ತೆ? ದಲಿತರು ಬರ್ತಾರೆ. ಆಮೇಲೆ ಬರ್ತಕ್ಕಂಥದ್ದು ಬ್ಯಾಕ್ವರ್ಡ್, ಪೂರ್ತಿ ಇತರ ಬ್ಯಾಕ್ವರ್ಡ್ ಎಲ್ಲ 24 ಕಮ್ಯುನಿಟಿ, ಬೇರೆ ಬೇರೆ ಕಮ್ಯುನಿಟಿಯವರು ಇದ್ದಾರೆ, ಅವ್ರುಗಳು ಬರ್ತಿದ್ದಾರೆ. ಇಲ್ಲಿ ಯಾರು ಮೇಜರ್ ಆಗಿರ್ತಾರೆ ಆಗಿದ್ರೆ? ಮೇಜರ್ ಆಗಿರೋ ಒಕ್ಕಲಿಗರು ಇಲ್ಲ, ಇವರು ಇಲ್ಲ. ಯಾರು? ಅಲ್ಪಸಂಖ್ಯಾತರು ಇಲ್ಲ. ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರದ್ದು 1,500 ಚಿಲ್ಲರೆ ಓಟ್ ಇದೆ. ನಾವು ಪ್ರತಿಯೊಂದು ಗಣನೆಗೆ ತಗೊಂಡಿದ್ದೀವಿ. ಅದು ಬಿಟ್ಟರೆ ಬಾಕಿ ಯಾರ್ದು ಓಟ್ ಇರೋದು? ಈಗ ಹೇಳಿದ್ನಲ್ಲ ಇಷ್ಟು ಓಟು. ಈಗ ಬಾಯಿಗೆ ಬಂದಂಗೆ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಯಾಕೆ ಸೋಲಾಯ್ತು? ಬಿಜೆಪಿಯವರಿಗೆ ಪಟ್ಟಣ ಪಂಚಾಯಿತಿಯಲ್ಲಿ ಅಲ್ಪಸಂಖ್ಯಾತರು ಕಡಿಮೆ ಇರತಕ್ಕಂಥ ಕಡೆ ಇಲ್ಲಿ ಯಾಕೆ ಸೋಲಾಯ್ತು? ಇಲ್ಲಿ ಬೆಟಗೇರಿ ಅಂತಕ್ಕಂಥದ್ದು ಒಂದು, ಇಲ್ಲೊಂದು ಟಿ ಬಿ ಹತ್ರ, 2 ಕಡೆ ಮಾತ್ರ ಮುಸ್ಲಿಮ್ಸ್ ಇರೋದು. ಬಾಕಿ ಕಡೆ ಹಿಂದೂಗಳು ಇರೋ ಕಡೆ ಎಲ್ಲ ಕಾಂಗ್ರೆಸ್ ಗೆದ್ದಿದೆಯಲ್ಲ. ಇಲ್ಲಿ ಯಾಕೆ ಅವ್ರು ಗೆದ್ದಿಲ್ಲ? ಯಾಕೆ ಬಿಜೆಪಿಯವ್ರು ಗೆಲ್ಲಿಲ್ಲ? ಅದಕ್ಕೆ ಉತ್ತರ ಕೇಳಬೇಕಾಗತ್ತ ನಾವು. ಹೊರಗಡೆ ಬಿಡಿ, ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಅಲ್ಪಸಂಖ್ಯಾತರು ಎಷ್ಟು ಓಟ್ ಇದೆ ಅಂತ ಕೇಳಿ, ಆಮೇಲೆ ಅವರು ಹೇಳಲಿ ನಮಗೆ ಏನು ಅಂತೇಳಿ. ಈಗ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಎಲ್ಲಿ? ಕೊಪ್ಪದಲ್ಲಿದ್ದಾರೆ, ಶೃಂಗೇರಿಲಿದ್ದಾರೆ. ಕೊಪ್ಪ ಟೌನಲ್ಲಿ 1,500 ಇದ್ದಾರೆ, ನಿಮಗೆ ಇದರಲ್ಲೂ ಇದ್ದಾರೆ, ಶೃಂಗೇರಿಲಿ ಇದ್ದಾರೆ, 1,000 ಜನದ ಮೇಲೆ ಇದ್ದಾರೆ ಅಲ್ಪಸಂಖ್ಯಾತರು ಓಟ್ ಇದೆ. ಆದರೆ ಇಲ್ಲಿ ಯಾಕೆ ಗೆಲ್ತಿದ್ದಾರೆ? ನಿರಂತರವಾಗಿ ಪರಿಶ್ರಮ ಇದೆ, ಜನರಿಗೆ ಸ್ಪಂದಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಜನರಿಗೆ ಎಲ್ಲ ಲೀಡರ್ಸ್ಗಳು ಕೆಲಸ ಮಾಡ್ತಾ ಇದ್ದೀವಿ, ಜನರಿಗೆ ಸ್ಪಂದಿಸ್ತಾ ಇದ್ದೀವಿ ನಾವು. ಅವರಿಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ ಓಡಾಡ್ಕೊಂಡು ಇಲ್ಲ. ಯಾರದೇ ಫೋನ್ ಬರಲಿ, ನಮ್ಮ ರಾಜೇಗೌಡರು ಸಿಗದೆ ಇದ್ರು ನಾವು ಸ್ಥಳೀಯ ನಾಯಕರುಗಳು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ನಾವು ಇಷ್ಟು ಲೀಡ್ ಬರಲಿಕ್ಕೆ ಕಾರಣ. ನಿಮಗೆ ಎಕ್ಸಾಂಪಲ್ ಹೇಳಿದ್ದು, ಪಟ್ಟಣದಲ್ಲಿ ಅವ್ರು ತೋರಿಸ್ಕೊಡ್ಲಿ ಎಷ್ಟು ಓಟ್ ಇದೆ ಅಂತ. ನಾನು ಯಾಕಂದ್ರೆ ಯಾವುದೇ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ, ಒಕ್ಕಲಿಗರ ವಿರೋಧಿ ಅಲ್ಲ. ನೀವೀಗ ಕೇಳಿದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಇಷ್ಟೇ ಓಟ್ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಮೀಕ್ಷೆ ಮಾಡಲಿ, ಪರಿಶೀಲನೆ ಮಾಡಲಿ. ನಾನು ಯಾವುದೇ ವೇದಿಕೆಗೆ ಬರ್ತೀನಿ, ಚಾಲೆಂಜ್ ಮಾಡ್ತೀನಿ. 5 ವರ್ಷದಿಂದ ನಾನು ಪರಿಪೂರ್ಣವಾಗಿ ನಾವು ನೋಡಿದ್ದೀವಿ ಎಷ್ಟಿದೆ ಏನು ಅಂತೇಳಿ. ಆಮೇಲೆ ಬ್ರಾಹ್ಮಣರ ಹೋಟ್ಲು ಸ್ವಲ್ಪ ಇದೆ ಇಲ್ಲಿ, ಇಲ್ಲ ಅಂತ ಹೇಳಲ್ಲ. ಬಾಕಿ ಇರೋದು ಪೂರ್ತಿ ಇಲ್ಲಿ ಇತರ ಕಮ್ಯುನಿಟಿಯರೇ ಇರೋದು. ಸತೀಶ್ ಅವರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆಗೆ ಬರ್ತಾ ಇರುವಂತದ್ದು, ನಿನ್ನೆ ಮೊನ್ನೆಯಿಂದ ಇನ್ನು ಅದಕ್ಕೆ ಈಗ ಒಂದು ರೀತಿಯಲ್ಲಿ ಒಂದು ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆಗೆ ಸ್ಪರ್ಧಿಸುವವರಿಗೆ ಎಲ್ಲೊಂದ್ ಕಡೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗಿದಾವೆ. ಕಾರಣ ಇನ್ನು 2-3 ತಿಂಗಳ ಈಗ ನೋಟಿಫಿಕೇಶನ್ ಆಗುವ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಈಗ ನೀವು ಕೂಡ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಮತ್ತೊಮ್ಮೆ ಸದಾಶಿವ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆಯಾ? ಸರ್, ಒಂದು ನಾವು ಮಾಡ್ತಕ್ಕಂಥದ್ದು ಸಮಾಜ ಸೇವೆ ಅಂತೇಳಿ ಅದರ ಭಾಗವಾಗಿ ರಾಜಕೀಯ ಮಾಡ್ತಾ ಇದ್ದೀವಿ. ಭಾಳಷ್ಟು ಜನದ ತಲೆಯಲ್ಲಿ ಒಂದು ಜಾತಿ ರಾಜಕಾರಣ ಇದೆ, ಅದು ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಜಾತಿ ರಾಜಕಾರಣ ಮಾಡಬೇಕಾಗತ್ತೆ. ತಮ್ಮ ಬಡ ಮಕ್ಕಳಿಗೆ, ತಮ್ಮ ಶಾಲೆಗಳಿಗೆ ಅಥವಾ ಸಮುದಾಯಕ್ಕೆ ಒಟ್ಟು ಸೇರಿ ಆ ಸಮುದಾಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕೇ ಹೊರತು ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ಪ್ರತಿಯೊಬ್ಬ ರಾಜಕಾರಣಿಗಳಲ್ಲೂ ಇರಬೇಕಾಗತ್ತೆ. ನನಗೆ ಒಂದು ನೋವಿದೆ. ನಾನಿವತ್ತು ಮೊದಲ ಬಾರಿಗೆ KPCC ಮೆಂಬರು, ಈ ಬಾರಿ ನಮ್ಮ ನಾಯಕರುಗಳೆಲ್ಲ ಸೇರಿ ಕೊಟ್ಟಿದ್ದಾರೆ. ಇಷ್ಟು ವರ್ಷ KPCC ನಮಗಾಗಲಿ ಆದಿಲ್ ಅವರಿಗಾಗಲಿ ನಮ್ಗೆ ಯಾರಿಗೂ ಸಿಕ್ಕಿರಲಿಲ್ಲ. ಒಂದು ಸಮುದಾಯಕ್ಕೆ ಮಾತ್ರ ಕಂಟಿನ್ಯೂ ಆಗಿರ್ತಿತ್ತು. ಈಗ ಇನ್ನೊಂದು ಏನು ಅಂದರೆ, ಹಿಂದೆ ಒಂದು ಮುಸಲ್ಮಾನ್ ಸಮುದಾಯ ಬಿಟ್ಟರೆ ನರಸಿಂಹರಾಜಪುರದಲ್ಲಿ ಇಲ್ಲಿಯವರೆಗೆ ಒಂದೇ ಸಮುದಾಯಕ್ಕೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಕ್ಷೇತ್ರದಲ್ಲೇ 3 ಕ್ಷೇತ್ರದಲ್ಲಿ ಬ್ಲಾಕ್ ಅಧ್ಯಕ್ಷಗಳನ್ನು, ಅವರಿಗೆ ಆರೋಗ್ಯ ಸರಿ ಇಲ್ಲ, ಸಾಕಷ್ಟು ವಿಸಿಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಈಗಾಗಲೇ 3-4 ವರ್ಷದಿಂದ ಸತತವಾಗಿ ಅವರನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಸ್ವಾರ್ಥ ರಾಜಕಾರಣನ ಬಿಟ್ಟು ಯಾರೇ ಆಗಲಿ ಉತ್ತಮ ನಾಯಕರಾಗಬೇಕಾದ್ರೆ
ಜಾತಿ ರಾಜಕಾರಣ, ಸ್ವಾರ್ಥ ರಾಜಕಾರಣ ಎಲ್ಲ ಜಾತಿಯವರಿಗೂ ಅವಕಾಶ ಕೊಡ್ತಕ್ಕಂಥದ್ದಾಗಬೇಕು. ಇಲ್ಲೂ ಸಮೇತ ನಾನು ಹೇಳ್ತಿರೋದು ಗೆಲುವು ಸೋಲು ಎಲ್ಲ ಪಕ್ಷದಲ್ಲೂ ಇದ್ದಿದ್ದೆ, ಯಾವುದೇ ಒಂದು ಜಾತಿಗೋಸ್ಕರ ಮೀಸಲಿಲ್ಲ. ಒಬ್ಬ ಸಾಮಾನ್ಯ ಜನರು ಎಷ್ಟೋ ಕಡೆ ಏನೂ ಇಲ್ಲದೆ ಇರೋದು, ಯಾಕಂದ್ರೆ ನಾನು ಉದಾಹರಣೆ ಹೇಳಿದ್ದೀನಿ, ಬ್ರಾಹ್ಮಣ ಸಮಾಜ ಜಾಸ್ತಿ ಇತ್ತು, ದರ್ಜಿಗಳು ಸಮೇತ ಜಾಸ್ತಿ, BJPಯವರು ಇದ್ರು ಸಮೇತ, ನನ್ನನ್ನು 2ನೇ ಬಾರಿನೂ ಸಮೇತ ನನ್ನದು ನನ್ನ ಹೆಂಡತಿ ಓಟ್ ಇಲ್ಲ, ನನ್ನ ಜನಾಂಗದವ್ರದ್ದು ಇಲ್ಲ. ಅದು 2ನೇ ಸರಿ ಗೆಲ್ಲಿಸ್ಬೇಕಾದ್ರೆ ಅಲ್ಲಿ ಅವರ ಸಮುದಾಯದನ್ನು ಬಿಟ್ಟು ನನಗೆ ಓಟ್ ಕೊಡಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ವಿಶೇಷ ಗುಣ ಇದೆ, ಏನೋ ಮುಂದೆ ನನಗೆ ನೇರವಾಗಿ ಕೇಳ್ತೀನಿ ಅಲ್ಲ, ನನಗೆ ನೇರವಾಗಿ ಕೇಳ್ತಾ ಇದ್ದೇನೆ, ಸದಾಶಿವ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಸೆ ಆಕಾಂಕ್ಷೆ ಏನಾದ್ರೂ ಇದೆಯಾ? ಖಂಡಿತವಾಗಿಯೂ 100ಕ್ಕೆ 100 ಇತ್ತು. ಸಂಘಟನೆ ಕೊರತೆ ಇನ್ನೂ ಕಡಿಮೆ ಇದೆ ನಮ್ಮಲ್ಲಿ. ಸಂಘಟನೆ ಕೊರತೆ ಆಗಬೇಕಾದ್ರೆ ಈ ರಾಜಕೀಯ ಉದ್ದೇಶ ಏನು ಅಂತ ಹೇಳಿದ್ರೆ, ಕೆಳ ಹಂತದ ಕಟ್ಟ ಕಡೆಯ ವ್ಯಕ್ತಿಯನ್ನ ನಾವು ಮುಖ್ಯವಾಹಿನಿ ತರ್ತಕ್ಕಂಥದ್ದು. ಅದಕ್ಕೋಸ್ಕರ ರಿಸರ್ವೇಷನ್ ಬಂದಿರ್ತಕ್ಕಂಥದ್ದು. ರಿಸರ್ವೇಷನ್ ಇಲ್ಲ ಅಂದ್ರೆ ಇವತ್ತು ಪೂರ್ತಿ ಮೇಲ್ವರ್ಗದ ಕೈಯಲ್ಲೇ ಇರ್ತಾ ಇತ್ತು. 100ಕ್ಕೆ 100 ಇದು ಸತ್ಯ. ಅದರಲ್ಲಿ ಏನಾದ್ರು ಸದಾಶಿವ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸಿಗುವ ಒಂದು ನಂಬಿಕೆ ಇದೆಯಾ? ಸರ್, ನನಗೆ ಕೆಲವರು ನಮಗೆ ಮಾಡಲಿಕ್ಕೆ ಒಪ್ಪದಿಲ್ಲ, ಆದರೂ ಒಪ್ಪಿದ್ರೆ ಖಂಡಿತವಾಗಿಯೂ ನನಗೆ KPCCಗಿಂತ ಬ್ಲಾಕ್ ಅಧ್ಯಕ್ಷ ನನಗಿದ್ದು, ನನಗೆ ಜಿಲ್ಲಾ ಪಂಚಾಯತ್ ಅವಶ್ಯಕತೆ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನನಗೆ ನಿಮಗೆ ಬಹುದೊಡ್ಡ ಆಸೆ ಇರುವಂತದ್ದು ಈಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸಿಕ್ಕಿದ್ರೆ ಸಾಕು. ನನಗೆ ಸಂಘಟನೆ ಮಾಡಬೇಕು. ಮುಂದೇನೂ ಸಮೇತ ಯಾರೇ ಎಲೆಕ್ಷನ್ ನಿಲ್ಲಿ ಅವರು ಮುಂದೇನೂ ಸಮೇತ ಬರಬೇಕು. ಅದಕ್ಕೆ MLAಗಳು ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತಕ್ಕಂಥದ್ದು ದೂರ ಸಂಕಲ್ಪ ಇದೆ ನನಗೆ. ಸೇವೆ ಮಾಡಬೇಕಾದ್ರೆ ಆ್ಯಕ್ಚುಲಿ ಬ್ಲಾಕ್ ಅಧ್ಯಕ್ಷರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಜಾಸ್ತಿ. ಅದು ಬಿಟ್ಟರೆ ಬೇರೆ ನಮಗೆ KPCCಯಲ್ಲಿ ನಮ್ಗೆ ಎಲ್ಲೋದ್ರೂ ಚೇರ್ ಕೊಡ್ತಾರೆ ಕೂತ್ಕೊಳ್ಳೋಕ್ಕೆ ಎಲ್ಲ ವಿಧಕ್ಕೂ. ನಾನು ಶೃಂಗೇರಿಯಿಂದ ನಾನು ಆಯ್ಕೆ ಆಗಿರ್ತೀನಿ, ಶೃಂಗೇರಿಗೂ ಕೆಲಸ ಮಾಡಿದ್ದೀನಿ ನಾನು ಆದಷ್ಟು. ಆದರೆ ಸಾಕಷ್ಟು ಸಂಘಟನೆ ಕೆಲಸ ಮಾಡಿಲ್ಲ ಅಂದರೆ ಎಲ್ಲ ಬ್ಲಾಕ್ ಅಧ್ಯಕ್ಷರ ಬಗ್ಗೆ ನಾನು ದೂರ್ತಾ ಇಲ್ಲ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಸಾಕಾಗ್ತಿಲ್ಲ ಅಂತೇಳಿ ನಾನು ಹೇಳ್ತಾ ಇರೋದು. ಕೊಪ್ಪದಲ್ಲಿ ಈಗ ಪ್ರಮುಖವಾಗಿ ಸದಾಶಿವ ಅವರಿಗೆ ಜಿಲ್ಲಾ ಪಂಚಾಯಿತಿ KPCCಗಿಂತ ಹೆಚ್ಚಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಸೆ ಇದೆ. ಹಾಗಾದ್ರೆ ಇದನ್ನ ನಾನು ಕೇಳಿದ್ದೀನಿ ನಮ್ಮ ನಾಯಕರುಗಳಲ್ಲಿ. ಈಗ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ಕೇಳಿದ್ದೀರಾ, ಅವ್ರು ಕೊಡುವ ಏನಾದ್ರು ಭರವಸೆನ ನೀಡಿದಾರ? ಇಲ್ಲ, ನೋಡುವ ಅಂತ ಹೇಳಿದಾರೆ ಬಿಟ್ರೆ ಯಾರಿಗೂ ಅದ್ರ ಬಗ್ಗೆ ಅಷ್ಟಿದಿಲ್ಲ. ಯಾಕಂದ್ರೆ ಬ್ಯಾಕ್ವರ್ಡ್ಗಾಗ್ಲಿ ದಲಿತರಿಗಾಗ್ಲಿ ಯಾರು ಅವರು ಇಂಟ್ರೆಸ್ಟ್ ಪಡೋದಿಲ್ಲ. ಕೊಪ್ಪದಲ್ಲಿ 6 ತಿಂಗಳಿಗೆ ಒಂದ್ಸಲ ಒಬ್ಬ ಬ್ಯಾಕ್ವರ್ಡ್ ಅವ್ರಿಗೆ ಕೊಟ್ಟಿದ್ದಾರೆ, 6 ತಿಂಗಳಲ್ಲೇ ಅವ್ರನ್ನ ಕಿತ್ತು ಬಿಸಾಕಿದ್ದಾರೆ. ಈಗ ಯಾವುದೇ ಇದಕ್ಕೂ ಭೇಟಿ ಕೊಡದಲೆ, ಸಂಘಟನಾತ್ಮಕ ಯಾವುದೂ ಹೋರಾಟ ಇಲ್ದಲೆ, ನೀವು ಇಲ್ಲಿಂದ ಆಲ್ದಾರ, ಬೈರಾಪುರ, ಚೌಡಿಕಟ್ಟೆ ಎಂದು ಹಿಡಿದು 8ನೇ ಮನೆ ಹೆನ್ನಂಗಿ ಬೆಳ್ಳಂಗಿ ಎಲ್ಲ ಈಗಲೂ ಒತ್ತಾಯ ಮಾಡ್ತಿದ್ದೀನಿ. ಹೆನ್ನಂಗಿ ಬೆಳ್ಳಂಗಿಯಲ್ಲಿ ಸುಮಾರು ಒಂದು 80ರಿಂದ 100 ಕುಟುಂಬ ಇದೆ, ಪೂರ್ತಿ ಒಕ್ಕಲಿಗರೇ ಇರೋದು, ಬೇರೆ ಯಾರು ಇಲ್ಲ. ಅಲ್ಲಿ ಹೋಗಿ ನೀವು ವಿಚಾರಿಸಿ, ಅಲ್ಲಿ ಹೋಗಿ ತಾವು ವಿಚಾರಿಸ್ಬೇಕಾಗತ್ತೆ. ಸದಾಶಿವ ಅವರು ಇಲ್ಲಿ ಬಂದಿದ್ರೆ ಜಿಲ್ಲಾ ಪಂಚಾಯತ್ ಆಗಿ ಏನಾದ್ರು ಕೆಲಸ ಇದೆ ಅವ್ರ ಹತ್ರ ಕೇಳಿ. ನಾನು ಜಾತಿ ರಾಜಕಾರಣ ಮಾಡ್ತಾ ಇಲ್ಲ, ದಯವಿಟ್ಟು ಇದು ನೋಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಸಮೇತ ರಸ್ತೆ ಕಂಪ್ಲೀಟ್ ಹಾಳು ಬಿದ್ದೋಗಿದೆ. ಆ ರಸ್ತೆ ಕೆಲಸ ಆಗ್ಬೇಕು, ಅಲ್ಲಿಗೆ ಅವರಿಗೆ ನ್ಯಾಯ ಕೊಡಬೇಕು. ನಾವು ಒಕ್ಕಲಿಗರು ಅಂತೇಳಿ ನಾವು ಅಲ್ಲಿ ಕೈ ಬಿಟ್ಟಿಲ್ಲ. ಪ್ರತಿಯೊಂದು ಇದಕ್ಕೂ ಅವ್ರ ಜಾತ್ರೆಗೆ ಹೋಗ್ತೀವಿ, ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಎಲ್ಲ ಸ್ನೇಹಿತರಾಗಿದ್ದಾರೆ. ಅಲ್ಲಿ BJPಯವರು ಸ್ನೇಹಿತರು, ನನಗೆ ಎಲ್ಲರೂ ಬಂದು ಮಾತಾಡ್ತಾರೆ, ಇವರು ಮಾತಾಡ್ತಾರೆ. ನಮ್ಮ ಕೈಯಲ್ಲಾಗಿರೋ ನಾವು ಸೇವೆ ಮಾಡ್ತಾ ಇದ್ದೀವಿ, ಅವ್ರದ್ದು ಯಾವುದೇ ಇದಕ್ಕೂ ಸ್ಪಂದಿಸ್ತಾ ಇದ್ದೀವಿ. ಸದಾಶಿವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ರಾಜೇಗೌಡರು 2ನೇ ಬಾರಿ ಶಾಸಕರಾಗಿ ನಂತರ ಮಾಡಿರುವ ಕೆಲಸಗಳಾಗಿರ್ಬೋದು, ಶ್ರೀನಿವಾಸ್ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಹಾಗೆ ಇನ್ನರ್ಪುರ ತಾಲೂಕಿಗೆ KPCC ಸದಸ್ಯರಾಗಿ, ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ನೀವು ಮಾಡಿರುವಂತಹ ಕೊಡುಗೆಗಳಾಗಿರ್ಬೋದು, ಹಾಗೆ ಒಂದು ನೀವು ಮುಂದಿನ ದಿನಗಳೇ ಮಾಡುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ವಿಚಾರ ಆಗಿರ್ಬೋದು, ಒಟ್ಟಾರೆ ನಿಮ್ಮ ಒಂದು ರಾಜಕೀಯ ಜೀವನದ ಕುರಿತಾಗಿ ಹಾಗೂ ನಿಮ್ಮ ಒಂದು ಸಾರ್ವಜನಿಕ ಸೇವೆ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ, ಥ್ಯಾಂಕ್ ಯು. ನನಗೂ ಸಮೇತ ನೀವು ಮಾಡ್ತಾ ಇರ್ತಕ್ಕಂಥ ಹೋರಾಟ, ಜನಜಾಗೃತಿ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಾನು ನಿಮ್ಮ ವಿಡಿಯೋನ ಸಾಕಷ್ಟು ನೋಡಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಇದರಲ್ಲಿ ಮುಂಬರುವ ದಿನಗಳು ನಿಮಗೆ ಶುಭವಾಗಲಿ. ಇದೇ ಥರ ನಿರಂತರವಾಗಿ ನಿಮ್ಮದು ಸಮೇತ ಒಂದು ಸೇವೆ, ಸಾರ್ವಜನಿಕರ ಗಮನಕ್ಕೆ ನಾಯಕರುಗಳು ತರ್ತಕ್ಕಂಥ ಏನೇ ತಪ್ಪುಗಳನ್ನು ಹೊರಗೆ ತರ್ತಕ್ಕಂಥದ್ದು, ಅವರ ಉದ್ದೇಶಗಳನ್ನು ನೀವು ಸಾರ್ವಜನಿಕವಾಗಿ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ದೀರಾ. ನಿಮಗೂ ನಿಮ್ಮ ತಂಡಕ್ಕೂ ನನ್ನ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಎನ್ನರ್ಪುರ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಎನ್ನರ್ಪುರ TAPCMS ನ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಪ್ರಸ್ತುತ ಇನ್ನು KPCC ಸದಸ್ಯರಾಗಿ ಪಕ್ಷ ಸಂಘಟನೆ ಮಾಡ್ತಿರುವ ಶ್ರೀಯುತ ಸದಾಶಿವ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ. ನಮಸ್ಕಾರ.